ಈ ಬಟನ್ ಪ್ರೆಸ್ ಮಾಡಿದ್ರೆ ದ ಎಂಟೈರ್ ಡಿಸ್ಪ್ಲೇ ಕಂಪ್ಲೀಟ್ಲಿ ವರ್ಟಿಕಲ್ ಆಗಿಬಿಡುತ್ತೆ. ಸೊ ಇದು ಮೋಸ್ಟ್ಲಿ ಈ ಕಾರಲ್ಲಿ ಒಂದ್ರಲ್ಲಿ ಮಾತ್ರ ಈ ಫೀಚರ್ ಇರುತ್ತೆ. ಇದರಲ್ಲಿರೋ ಕ್ಯಾಮ್ರಾ ಫೀಚರ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಲೈಕ್ ಇವನ್ ಸ್ಪೀಡಲ್ಲಿ ಹೋಗ್ತಾ ಇದ್ರು ಆ 360 ಡಿಗ್ರಿ ಆಂಗಲ್ ಅಲ್ಲಿ ಎಲ್ಲ ತೋರಿಸುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಹುಡುಗ ಪ್ರದೀಪ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಒಂದು ಹೊಸ ಕಾರ್ ಇದೆ. ಆ್ಯಂಡ್ ಆ ಕಾರ್ನ ಟ್ಯಾಗ್ ಲೈನೇ ಬಂದು ನಿಮ್ಮ ಕನ್ಸನ್ನ ಕಟ್ಟಿ ಅಂತ. BYD ಬಿಲ್ಡ್ ಯುವರ್ ಡ್ರೀಮ್ಸ್. ನಾನೇನು ಜೋಕ್ ಮಾಡ್ತಿಲ್ಲ, ಇದು ಒಂದು ಎಲೆಕ್ಟ್ರಿಕ್ ಕಾರ್. ಆ್ಯಂಡ್ ಈ ಕಾರ್ ಬಂದು ಚೈನಾ ಕಂಪನಿದು. ಬಟ್ ನಮ್ಗೆಲ್ಲರೂ ಗೊತ್ತಿರೋ ಥರ ಐ ಥಿಂಕ್ ತುಂಬ ಜನ ಗೊತ್ತಿಲ್ಲ ಅನ್ಕೊತೀನಿ. ನಮ್ಮ ಟಾಟಾದೇ ಆಗಿರ್ಬೋದು, ಮಹೇಂದ್ರ ಎಲೆಕ್ಟ್ರಿಕ್ ವೆಹಿಕಲ್ಸ್, BMW, ಪೋರ್ಷಾ, ಐ ಥಿಂಕ್ ಎನಿ ಆಫ್ ದ ಕಾರ್ಸ್ ಅಲ್ಲ, ಅದಕ್ಕೆ ಬ್ಯಾಟ್ರೀಸ್ ಬರೋದೇ ಚೈನಾಯಿಂದ. ಮೋಸ್ಟ್ ಆಫ್ ದ ಕಾಂಪೊನೆಂಟ್ಸ್ ಅಲ್ಲಿಂದಾನೇ ಬರೋದು, ಸೆಮಿ ಕಂಡಕ್ಟರ್ಸು ತೈವಾನಿಂದ. ಸೊ ಅದು ಮೇನ್ಲ್ಯಾಂಡ್ ಚೈನಾದೇ ಸೇರ್ಕೊಂಡ್ಬಿಟ್ಟಿದೆ. ಸೊ ಈ ಕಾರು BYD ಅವ್ರದ್ದು. ಇವರು ಬ್ಯಾಟ್ರೀಸ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಆ್ಯಂಡ್ ಈ ಕಾರಲ್ಲಿ ಒಂದು ತುಂಬ ಸ್ಪೆಷಲ್ ಫೀಚರ್ಸ್ ಇದೆ. ಆ್ಯಂಡ್ ಈ ಗಾಡಿ ಬೆಲೆ ಬಂದು 60 ಲಕ್ಷ ಗುರು ಆನ್ ರೋಡ್, ಬಿಕಾಸ್ ಇದು ಆಲ್ ವೀಲ್ ಡ್ರೈವ್ ಟಾಪ್ ಎಂಡ್ ವೇರಿಯಂಟು. ಇದು BYD ಸೀಲ್ ಅಂತ. ಸೊ ಈ ಕಾರ್ ಯಾವ ಥರ ಓಡಿಸುತ್ತೆ, ಏನೇನು ಫೀಚರ್ಸ್ ಇದೆ, ಐ ಥಿಂಕ್ ಎಲ್ಲ ಡೀಟೇಲ್ಸ್ನು ಕೊಡ್ತೀನಿ. ಗಾಡಿ ಲುಕ್ಸ್ ಬಗ್ಗೆ ಮಾತಾಡೋಣ. ಸೊ BYD ಸೀಲ್ ಅಂತ ಇದು. ಸೊ ಇದು ಒಂದು ಸ್ಪೋರ್ಟ್ಸ್ ಸಿಡಾನ್ ಎಲೆಕ್ಟ್ರಿಕ್ ವೆಹಿಕಲ್. ಆ್ಯಂಡ್ ಇದರ ರೇಂಜ್ ಬಂದು ಆಲ್ಮೋಸ್ಟ್ 600 ಕಿಲೋಮೀಟರ್ಸ್ ರೇಂಜ್ ಕೊಡುತ್ತೆ. ಆ್ಯಂಡ್ ಇದರಲ್ಲಿ ತುಂಬ ದೊಡ್ಡ ಬ್ಯಾಟ್ರಿ ಪ್ಯಾಕ್ ಇದೆ, ಅದ್ರ ಬಗ್ಗೆ ಮಾತಾಡೋಣ. ಸೊ ಇದು ಸೀಲ್ ಅಂದ್ರೇ ಒಂದು ನೀರಿನ ಮ್ಯಾಮಲ್ ಅಂತಾರೆ ಅದನ್ನ. ಅದ್ರ ಫೋಟೋ ನಾನು ಇಲ್ಲಿ ಹಾಕ್ತೀನಿ. ಸೀ ಲಯನ್ ಥರನೂ ಇರುತ್ತೆ. ಸೊ ಅದ್ರ ಕೆಲವು ಲುಕ್ಸ್ನ ಇನ್ಸ್ಪೈರ್ ಮಾಡಿದ್ದಾರೆ. ಸೊ ಒಂದು ವೇವ್ಸ್ ಥರ ಈ ಗಾಡಿಯಲ್ಲಿ ತುಂಬ ಜಾಗದಲ್ಲಿ ಒಂದು ಓಷನ್, ಸಮುದ್ರದ ಕಾನ್ಸೆಪ್ಟ್ನ ತಗೊಂಡು ಏನೇನೋ ಮಾಡಿದ್ದಾರೆ. ಸೊ ನಿಮಗೆ ಫ್ರಂಟಲ್ಲಿ ಕಂಪ್ಲೀಟ್ ಪ್ರೊಜೆಕ್ಟರ್ LED ಸೆಟಪ್ ಇದೆ. ಫ್ಲೋಯಿಂಗ್ LED ಲೈಟ್ಸ್ ಅಂತಾನೆ ಹೇಳಬೇಕು. ಡೇ ಟೈಮ್ ರನ್ನಿಂಗ್ ಲೈಟ್ಸ್ ಇದೆ. ನಿಮಗೆ ನೋಡಿ ಇಂಡಿಕೇಟರ್ಸ್ ಕೂಡ ಇದೆ. ಹೆಡ್ಲೈಟ್ ಡಿಸೈನ್ ತುಂಬಾನೇ ಚೆನ್ನಾಗಿದೆ. ಹಾಗೆ ಇಲ್ಲಿ ನೋಡಿ ಫ್ಲೋಯಿಂಗ್ ಲೈನ್ಸ್, ಇದೂ ಲೈಟ್ಸೇ. ಆಮೇಲೆ ನಿಮಗೆ ಏರೋಡೈನಾಮಿಕಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಟ್ಸ್ ನಾಟ್ ಅನ್ ಏರ್ ಡಕ್ಸ್, ಏನು ಸ್ಪೇಸಸ್ ಇಲ್ಲ, ಸ್ವಲ್ಪ ಏರ್ ಹೋಗುತ್ತೆ ಅಷ್ಟೇ. ಫ್ರಂಟ್ ಎಂಡ್ ತುಂಬಾನೇ ಚೆನ್ನಾಗಿದೆ. ನೋಡಿ ಇಲ್ಲಿ ನಿಮಗೆ BYD ಲೋಗೋ ಇದೆ, ಬಿಲ್ಡ್ ಯುವರ್ ಡ್ರೀಮ್ಸ್ ಅಂತ. ಬಟ್ ಒಳಗಡೆ ಏನು ಇಂಜಿನ್ ಇಲ್ಲ, ಫ್ರಂಕ್ ಅಂತ ಇದೆ. ಸೊ ಫ್ರಂಕ್ನ ಯಾವ ಥರ ಓಪನ್ ಮಾಡೋದಂತ ತೋರಿಸ್ತೀನಿ. ಇದೆಲ್ಲ ಓಪನ್ ಮಾಡಿದ್ರೆ ಸೊ ಏನಿದೆ ಫ್ರಂಟಲ್ಲಿ ಅಂತ ತೋರಿಸ್ತೀನಿ. ಸೊ ಈಗ ಮಾಡಿದ್ರೆ ನೋಡಿ ಹೈಡ್ರಾಲಿಕ್ ಜಾಕ್ಸ್ ಕೂಡ ಇದೆ. ಸೊ ಆಟೋಮ್ಯಾಟಿಕಲಿ ಏನು ನಾವು ಮ್ಯಾನ್ಯಲ್ ಆಗಿ ಏನು ಮಾಡೋಂಗಿಲ್ಲ. ನೋಡಿ ಇಲ್ಲಿ BYD ಇದೆ. ವಾಷರ್ ಫ್ಲೂಯಿಡ್ಸ್ ಇಲ್ಲಿ ಫಿಲ್ ಮಾಡ್ಕೊಬೋದು ನಾವು ಆವಾಗ ಟೈಮ್ ಟು ಟೈಮ್. 50 ಲೀಟರ್ ಸ್ಪೇಸ್ ಇದೆ ನಿಮಗೆ ಡಿಕ್ಕಿ ತರ. ಇದು ಫ್ರಾಂಕ್ ಅಂತಾರೆ, ಫ್ರಂಟ್ ಫ್ರಾಂಕ್ ಇದೆ. ಎಲೆಕ್ಟ್ರಿಕ್ ವೆಹಿಕಲ್ಸ್ ಮ್ಯಾಕ್ಸಿಮಮ್ ಎಲ್ಲ ಗಾಡಿಯಲ್ಲೂ ಬರುತ್ತೆ. ಸೊ ಪ್ರಿಟಿ ನೈಸ್. ನಿಮಗೆ ಇನ್ಸುಲೇಷನ್ ಮಾಡಿದ್ದಾರೆ, AC ವೆಂಟ್ಸ್ ಎಲ್ಲ ಇದೆ. ಸೊ ಓವರ್ ಆಲ್ ಇಷ್ಟೇ ಫ್ರಂಟ್ ಅಲ್ಲಿ ಇರೋದು. ಸೊ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಇದೆ. ಸೊ ಈ ಕಾರ್ ಬಂದು BYD ಶೋರೂಮ್ ಏರ್ಪೋರ್ಟ್ ರೋಡಲ್ಲಿದೆ. ಸೊ ನಾನು ಶೋರೂಮ್ ತುಂಬ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಪ್ಲೀಸ್ ಈ ಗಾಡಿನ ಟೆಸ್ಟ್ ರೈಡ್ ಮಾಡಿ, ಬಿಕಾಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಲೈಕ್ ಕಳ್ದೋಗ್ಬಿಡ್ತೀರಾ ಓಡಿಸ್ತಾ ಇದ್ರೆ. ಕೊಲಿಷನ್ ಸೆನ್ಸರ್ಸ್ ಇದೆ, ಅಲ್ಲೊಂದು ಸೆನ್ಸರ್, 360 ಡಿಗ್ರಿ ಕ್ಯಾಮ್ರಾ, ಫ್ರಂಟ್ ಟೋ ಹುಕ್ಕು ಕೂಡ ಇದೆ. ಸೊ ಓವರ್ ಆಲ್ ಸೈಡ್ ಪ್ರೊಫೈಲ್ನ ನೋಡಿದ್ರೆ ನಿಮಗೆ 19 ಇಂಚ್ ಸೆಟಪ್ ಸಿಗುತ್ತೆ. ಸೊ ಕಂಪ್ಲೀಟ್ ಡೈಮಂಡ್ ಕಟ್ ಅಲಾಯ್ಸ್ ಇದೆ. ಇದರಲ್ಲಿ ನಿಮಗೆ ಕಾಂಟಿನೆಂಟಲ್ ಟೈರ್ಸ್, ಈಕೋ ಕಾಂಟ್ಯಾಕ್ಟ್ 6Q ಅಂತ, ಇದು ಒಂಥರ EVsಗೆ ಮಾಡಿರುವಂಥ ಟೈರ್. ಸೊ ಇದರಲ್ಲಿ ನಿಮಗೆ ಸೌಂಡ್ ತುಂಬ ಕಡಿಮೆ ಇರುತ್ತೆ. ಹಾಗೆ ನೋಡಿ ಈ ವೀಲ್ಸ್ ನೋಡಿ ಕಂಪ್ಲೀಟ್ ಡೈಮಂಡ್ ಕಟ್ ಬಂದಿದೆ. ಸೊ ಇದೊಂದೇ ಡಿಸೈನ್ ಸಿಗೋದು ನಿಮಗೆ. ಆ್ಯಂಡ್ BYD ಡಿಸೈನ್ ನೋಡಿ ಓಷನ್ ಥೀಮ್ ಥರ, ಒಳ್ಳೆ ಅಲೆಗಳು ಬರೋ ಥರ ಡಿಸೈನ್ ಇದು. ORVMs ಅಲ್ಲಿ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಇದೆ. ಆ್ಯಂಡ್ ನೋಡಿ ಇಂಡಿಕೇಟರ್ಸ್ ಇದರಲ್ಲೂ ಕೊಟ್ಟಿದ್ದಾರೆ. ಸೊ ಓವರ್ ಆಲ್ ಸೈಡ್ ಪ್ರೊಫೈಲ್ ತುಂಬ ಲಾಂಗ್ ಇದೆ. ಪ್ರಾಪರ್ ಸಿಡಾನ್, ನಿಮಗೆ BMW 3 ಸೀರೀಸ್ ಥರ ಇಲ್ಲ, ಟೆಸ್ಲಾ ಮಾಡೆಲ್ 3 ಇದೆಯಲ್ಲ, ಆಲ್ಮೋಸ್ಟ್ ಆ ಥರ ಲುಕ್ ಬರುತ್ತೆ. ಓವರ್ ಆಲ್ ತುಂಬ ಚೆನ್ನಾಗಿದೆ. ಇಲ್ಲಿ ಕಂಪ್ಲೀಟ್ ಬ್ಲ್ಯಾಕ್ ಫಿನಿಶ್ ಕೊಟ್ಟಿದ್ದಾರೆ. ಮೇಲೆ ರೂಫ್ ಕಂಪ್ಲೀಟ್ಲಿ ಬ್ಲ್ಯಾಕ್ ಇದೆ. ನಿಮಗೆ ಕಂಪ್ಲೀಟ್ ಇದು ಫುಲ್ಲು ಪ್ಯಾನರಾಮಿಕ್ಸ್ ಸನ್ ರೂಫೇ. ಸೀರಿಯಸ್ಲಿ ರಿಯಲಿ ಗುಡ್. ನಿಮಗೆ ಡೋರ್ ಹ್ಯಾಂಡಲ್ಸ್ ಕೂಡ ಈ ಥರ ಬರುತ್ತೆ, ಈ ಥರ ಬರುತ್ತೆ. BYD ವೆರಿ ಪ್ರೀಮಿಯಂ ಕೀ ಅಂತಲೇ ಹೇಳಬೇಕು. ಲಾಕ್ ಅನ್ಲಾಕ್, ನಿಮಗೆ ಬೂಟ್ ಓಪನ್ ಮಾಡ್ಬೋದು ಇದರಲ್ಲಿ. ನಿಮಗೆ ಲಾಕ್ ಮಾಡಿದ್ರೆ ಸೊ ಎಂಟೈರ್ ಥಿಂಗ್ ಓಪನ್ ಆಗಿಬಿಡುತ್ತೆ. ನೋಡಿ ಯಾರು ಓಪನ್ ಮಾಡೋಕ್ಕಾಗಲ್ಲ. ಇಲ್ಲಿ ನಿಮಗೆ ರಿಕ್ವೆಸ್ಟ್ ಸೆನ್ಸರ್ ಕೂಡ ಇದೆ. ಸೊ ಇಟ್ ಓಪನ್ ಆಟೋಮ್ಯಾಟಿಕ್ಲಿ. ಸೊ ಪ್ರಿಟಿ ನೈಸ್ ಅಂತ ಹೇಳಬೇಕು. ನೋಡಿ ಇಲ್ಲಿ ನಿಮಗೆ ADAS ಫೀಚರ್ಸ್ನು ಇದೆ. ಏನಂದರೆ ನಿಮಗೆ ಏನೋ ಬ್ಲೈಂಡ್ ಸ್ಪಾಟಲ್ಲಿ ಬಂದರೆ ಇಲ್ಲಿ ನಿಮಗೆ ವಾರ್ನಿಂಗ್ಸ್ ಕೂಡ ಸಿಗುತ್ತೆ. ವೆರಿ ವೆರಿ ನೈಸ್ ಅಂತಲೇ ಹೇಳಬೇಕು. ಹಾಗೆ ನಿಮಗೆ ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಹಿಂದೆ ಬಂದರೆ ನಿಮಗೆ BYD ಸೀಲ್ ಯಾವ ಮಾಡೆಲ್ ಅಂತ. ಇದು ಆಲ್ ವೀಲ್ ಡ್ರೈವ್ ಮಾಡೆಲ್, ಇದು ಟಾಪ್ ಎಂಡ್ ವೇರಿಯಂಟ್. ನಿಮಗೆ ಡೈನಮಿಕ್ಕು, ಪ್ರೀಮಿಯಮು, ಪರ್ಫಾರ್ಮೆನ್ಸ್. ಇದು ಪರ್ಫಾರ್ಮೆನ್ಸು ನಿಮಗೆ ಡೈನಮಿಕ್ ಬಂದು ಆಲ್ಮೋಸ್ಟ್ 40 ಲಕ್ಷದಲ್ಲಿ ಸ್ಟಾರ್ಟ್ ಆಗುತ್ತೆ, 41 lakhs. ಬಟ್ ಪ್ರೀಮಿಯಂ ಬಂದು ನಿಮಗೆ 45ರಿಂದ 47 ಲಕ್ಷ ಇದೆ. ದಿಸ್ ಪರ್ಫಾರ್ಮೆನ್ಸ್ ಮಾಡೆಲ್, ಇದರಲ್ಲಿ ನಿಮಗೆ ಟ್ವಿನ್ ಡ್ಯೂಯಲ್ ಮೋಟರ್ಸ್, ಡ್ಯೂಯಲ್ ಆಕ್ಸೆಲ್ಸ್ ಅಲ್ಲಿ ಡ್ಯೂಯಲ್ ಮೋಟರ್ಸ್ ಇರುತ್ತೆ. ಸೊ ಈ ಕಾರ್ ಬಂದು ನಿಮಗೆ ಆಲ್ಮೋಸ್ಟ್ 53 ಲಕ್ಷ ಎಕ್ಸ್ ಶೋರೂಮ್ ಆಗುತ್ತೆ. ಆನ್ ರೋಡ್ ನಿಮಗೆ 60 ಲಕ್ಷ ಆಗುತ್ತೆ. ಸೊ ಟೇಲ್ ಲೈಟ್ಸ್ ನೋಡಿ ತುಂಬಾನೇ ಕನೆಕ್ಟೆಡ್ ಟೇಲ್ ಲೈಟ್ಸ್ ತರ ಇದೆ. ಫ್ಲೋಯಿಂಗ್ ಇಂಡಿಕೇಟರ್ಸ್, ಇದೇನಂತಾರೆ ಡೈನಮಿಕ್ ಇಂಡಿಕೇಟರ್ಸ್ ಏನೋ ಅಂತಾರೆ. ಸೊ ಓವರ್ ಆಲ್ ಟೇಲ್ ಲೈಟ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ. ವೆರಿ ನೈಸ್, ಲೈಕ್ ನೈಸ್ ಓಷನ್ ಡಿಸೈನ್. ಇಲ್ಲಿ BYD ಲೋಗೋ ಇದೆ. ನೋಡಿ ನಿಮಗೆ ರಿಯರ್ ಸ್ಪಾಯ್ಲರ್ ಕೂಡ ಕೊಟ್ಟಿದ್ದಾರೆ, ಒಂಥರ ಫಾರ್ಮುಲಾ 1 ಕಾರಲ್ಲಿ ಇದ್ದಂಗೆ. ವೆರಿ ವೆರಿ ನೈಸ್. ಹಿಂದೆ ನಿಮಗೆ 360 ಡಿಗ್ರಿ ಕ್ಯಾಮ್ರಾ, ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲಾನಿದೆ. ಬಟ್ ಶಾರ್ಕ್ ಫಿನ್ ಆಂಟಿನಾ ಇಲ್ಲ. ಸೊ ಓವರ್ ಆಲ್ ವೆರಿ ಕ್ಲೀನ್ ಲುಕ್ ಅಂತಾನೆ ಹೇಳಬೇಕು. ನೋಡಿ ಇಲ್ಲಿನೂ ಅಷ್ಟೇ ಚೇತನ್ ಅವರು ಇದ್ದಾರೆ.
ಇವ್ರ ಚಾನಲ್ ಒಂದು ಗಾಡಿ ಕೀ ಅಂತ ಇದೆ. ಸೊ ಇವರು ನಮ್ಮ ಬೆಂಗಳೂರವ್ರೆ. ಸೊ ಒಳಗಡೆ ಬಂದು ಇವ್ರ ಎಕ್ಸ್ಪೀರಿಯನ್ಸಸ್ನು ಕೇಳೋಣ. ಒನ್ಸ್ ವಿ ಆರ್ ಡ್ರೈವಿಂಗ್, ಒನ್ ಆಫ್ ದ ಮೇಜರ್ ಥಿಂಗ್ಸ್ ತುಂಬ ಜನಕ್ಕೆ ಇಷ್ಟ ಆಗೋದೇನೆಂದರೆ ಇಂಟೀರಿಯರ್ಸ್ ಆಫ್ ದಿಸ್ ಕಾರ್ ಸೂಪರ್ ಗುಡ್ ಅಂತಲೇ ಹೇಳಬೇಕು. ಬಿಕಾಸ್ ಈಸಿ ಟು ಗೆಟ್ ಇನ್. ಎಸ್ ಯು ವಿ ಥರ ನಿಮಗೆ ಅಷ್ಟು ಹೈಟ್ ಇಲ್ಲ, ಇಟ್ ಸಿಟ್ಸ್ ಲೋವರ್ ಡೌನ್. ಬಿಕಾಸ್ ಈ ಗಾಡಿ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 145 mm ಅಷ್ಟೇ, ತುಂಬ ಅಂದರೆ ತುಂಬ ಕಮ್ಮಿ. ಈಗ ಹಂಟರ್ 350 ಇದೆಯಲ್ಲ, ಅದರಲ್ಲೇ 150 mm ಬರುತ್ತೆ, ಇದರಲ್ಲಿ 145. ಸ್ಟೇರಿಂಗ್ ವೀಲ್ ಈ ಥರ ಇದೆ, BYD ಅಂತ ಇದೆ. ನಿಮಗೆ ಸ್ಟೇರಿಂಗ್ ಕಂಟ್ರೋಲ್ಸ್ ಎಲ್ಲ ಇದೆ, ಹಾರ್ನ್ ಇದೆ. ರೈಟ್ ಸೈಡಲ್ಲಿ ನಿಮಗೆ ಮ್ಯೂಸಿಕ್ ಕಂಟ್ರೋಲ್ಸ್ ಇದೆ, ಮೈಕ್ ಮ್ಯೂಟು, ಮತ್ತೆ ಏನಾದ್ರು ಮೋಡ್ಸ್ ಏನಾದ್ರು ಚೇಂಜ್ ಮಾಡ್ಬೇಕಂದ್ರೆ ಇಲ್ಲಿಂದ ಚೇಂಜ್ ಮಾಡ್ಕೊಬೋದು ನಾವು ಮೋಡ್ಸ್ ಎಲ್ಲ. ಬ್ಯಾಕ್ ಬಟನ್ ಇದೆ, ಮ್ಯೂಸಿಕ್ ಅಪ್ ಅಂಡ್ ಡೌನ್ ಮಾಡ್ಕೊಬೋದು. ಇಲ್ಲಿ ಏನಾದ್ರು ಚೇಂಜಸ್ ಮಾಡ್ಕೊಂಬಂದ್ರೆ ಸ್ಕ್ರೋಲರ್ ಇದೆ, ಮತ್ತೆ ಅಪ್ ಅಂಡ್ ಡೌನ್ ಇಲ್ಲೂ ಮಾಡ್ಕೊಬೋದು ಮ್ಯೂಸಿಕ್ ಚೇಂಜಸ್. ಕಾಲೇನಾದ್ರು ಪಿಕ್ ಮಾಡ್ಬೇಕಂದ್ರೆ ಹಾಗೆ ಇಲ್ಲಿ ಕಂಪ್ಲೀಟ್ ADAS ಲೆವೆಲ್ 2 ADAS ಇದೆ ಈ ಕಾರಲ್ಲಿ. ನಿಮಗೆ ಲೇನ್ ಕೀಪ್ ಅಸಿಸ್ಟ್, ಕ್ರೂಸ್ ಕಂಟ್ರೋಲ್, ನಿಮ್ಗೆ ಏನಾದ್ರು 360 ಡಿಗ್ರಿ ಕ್ಯಾಮ್ರಾ ವ್ಯೂ ಮಾಡ್ಬೇಕಾ, ಈಗ ಈ ಬಟನ್ ಪ್ರೆಸ್ ಮಾಡಿದ್ರೆ ದ ಎಂಟೈರ್ ಡಿಸ್ಪ್ಲೇ ಕಂಪ್ಲೀಟ್ಲಿ ವರ್ಟಿಕಲ್ ಆಗ್ಬಿಡುತ್ತೆ. ಸೊ ಇದು ಮೋಸ್ಟ್ಲಿ ಈ ಕಾರಲ್ಲಿ ಒಂದ್ರಲ್ಲಿ ಮಾತ್ರ ಈ ಫೀಚರ್ ಇರೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಫ್ ಯು ವಾಂಟ್ ಲೈಕ್ ದಿಸ್ ಮೂವೀಸ್ ಏನಾದ್ರು ನೋಡ್ಬೇಕಾದ್ರೆ ಈ ಥರನೂ ಇಟ್ಕೊಬೋದು. ಬಟ್ ಇಫ್ ಯು ಆರ್ ಯೂಸಿಂಗ್ ಎ ಆಂಡ್ರಾಯ್ಡ್ ಆಟೋ ಆರ್ ಆ್ಯಪಲ್ ಕಾರ್ಪ್ಲೇ, ಕಂಪ್ಲೀಟ್ಲಿ ನಾರ್ಮಲ್ ಹಾರಿಜಾಂಟಲ್ ಪೊಸಿಷನ್ಗೆ ಬಂದ್ಬಿಡುತ್ತೆ, ಈ ಥರ ಉದ್ದ ಇರೋದಿಲ್ಲ. ಸೊ ದೇ ಆರ್ ಓನ್ಲಿ ಕಾನ್ಫಿಗರ್ಡ್ ಫಾರ್ ದಿಸ್. ಬಟ್ ಟೆಸ್ಲಾದಲ್ಲಿ ಜಸ್ಟ್ ನಿಮಗೆ ಇದೊಂದು ಸ್ಕ್ರೀನೇ ಬರುತ್ತೆ, ಬಟ್ ಇದರಲ್ಲಿ ನಿಮಗೆ 2 ಸ್ಕ್ರೀನ್ಸ್, ಡ್ರೈವರ್ಸ್ ಡಿಸ್ಪ್ಲೇನೂ ಸಿಗುತ್ತೆ. ಇದರಲ್ಲಿ ನಿಮಗೆ ಆಲ್ಮೋಸ್ಟು ಬ್ಯಾಟ್ರಿ ರೇಂಜ್ ಎಷ್ಟಿದೆ, ಬ್ಯಾಟ್ರಿ ಪರ್ಸೆಂಟೇಜ್, ಸ್ಪೀಡೋಮೀಟರ್, ಹಾಗೆ ಓಡೋಮೀಟರ್, ಟ್ರಿಪ್ A ಟ್ರಿಪ್ B, ಮತ್ತೆ ಟೆಂಪ್ರೇಚರ್ ಎಷ್ಟಿದೆ, ಯಾವ ಮೋಡಲ್ಲಿ ಇದ್ದೀರಾ, ರೀಜನ್ ಯಾವುದು, ಟೈಮು, ಹಾಗೆ ಆಲ್ಮೋಸ್ಟ್ ಎಲ್ಲ ಥರದ ADAS ಫೀಚರ್ಸ್ ನೋಡಿ. ಪಾರ್ಕ್ ಅಸಿಸ್ಟು, ಲೇನ್ ಕೀಪ್ ಅಸಿಸ್ಟು, ಕೊಲಿಷನ್ ವಾರ್ನಿಂಗು, ಲೇನ್ ಚೇಂಜ್ ಅಸಿಸ್ಟು, ಕ್ರೂಸ್ ಕಂಟ್ರೋಲ್ ನೋಡಿ, ಹೈ ಬೀಮ್, ಲೋ ಬೀಮು, ಮತ್ತೆ ಈಗ ಹಜರ್ಡ್ ಲೈಟ್ಸ್ ಹಾಕಿದ್ದೀನಲ್ಲ ಅದ್ರ ಇಂಡಿಕೇಟರ್ಸ್, ಆಲ್ಮೋಸ್ಟ್ ಎಲ್ಲಾನು ಇದರಲ್ಲೇ ಇದೆ. ಹಾಗೆ ನಿಮಗೆ ಹೆಡ್ಸ್ ಅಪ್ ಡಿಸ್ಪ್ಲೇನೂ ಸಿಗುತ್ತೆ. ಇಲ್ಲಿ ನಿಮ್ಗೆ ಕಾಣಿಸುತ್ತೆ ಇಲ್ಲ ಅಂತ ಗೊತ್ತಿಲ್ಲ, ನೋಡಿ ಇಲ್ಲಿ ಕಾಣಿಸುತ್ತೆ ಹೆಡ್ಸ್ ಅಪ್ ಡಿಸ್ಪ್ಲೇ ಅಂತ. ಇದನ್ನ ನಿಮ್ಮ ಮಾರುತಿ ಕಾರ್ಸಲ್ಲಿ ತುಂಬ ನೋಡ್ಬಿಟ್ಟಿರ್ತೀರಾ, ಸ್ಪೀಡು ಮತ್ತೆ ಎಲ್ಲ ಗೊತ್ತಾಗುತ್ತೆ ಅದರಲ್ಲಿ. ಇದರಲ್ಲೂ ಬಂದಿದೆ, ಬಟ್ ಇನ್ನೂ ಚೆನ್ನಾಗಿದೆ ಈ ಕಾರಲ್ಲಿ. ಬಟ್ ಡಿಸ್ಪ್ಲೇ ಮೇನ್ ಪಾರ್ಟ್. ಹಾಗೆ ನೋಡಿ ಇಲ್ಲಿ ನಿಮಗೆ ಗೇರ್ ಶಿಫ್ಟ್ ಇಂಡಿಕೇಟರ್ ನೋಡಿ, ರಿಯರ್ ಮತ್ಲಬ್ ಡ್ರೈವ್ಗೆ, ನ್ಯೂಟ್ರಲ್ಲು, ಮತ್ತೆ ರಿವರ್ಸ್ ಎಲ್ಲ ಹಾಕ್ಬೋದು. ಇದರಲ್ಲಿ ಕ್ರಿಸ್ಟಲ್ ನಾಬ್ ಅಂತ BMW iX ನಾವು ರಿವ್ಯೂ ಮಾಡಿದ್ವಿ ಇಂಗ್ಲಿಷ್ ಚಾನಲಲ್ಲಿ. ಸೊ ಅದರಲ್ಲಿ ಆಲ್ಮೋಸ್ಟ್ ಕ್ರಿಸ್ಟಲ್ ಎಫೆಕ್ಟ್ಸ್ ಇದೇ ಥರ ಇದೆ. ನಿಮಗೆ ಆಟೋ ಕ್ಲೈಮೇಟ್ ಕಂಟ್ರೋಲ್ಸ್ ನೋಡಿ, ಕ್ಲೈಮೇಟ್ ಕಂಟ್ರೋಲ್ ಆನ್ ಆಯ್ತಲ್ಲ, AC ಕ್ಲೈಮೇಟ್ ಕಂಟ್ರೋಲ್ ಅಂದರೆ ಇದು ಗ್ಲಾಸಸ್ಗೆ ಮುಂದೆ ನೋಡಿ, ಇಲ್ಲಿ ಮಾತ್ರ ವೆಂಟಿಲೇಷನ್ ಮಳೆ ಬಂದಾಗ. ಆ್ಯಂಡ್ ನಿಮಗೆ ವಾಲ್ಯೂಮ್ ಕಂಟ್ರೋಲ್ಸ್ ಇಲ್ಲೂ ಮಾಡ್ಬೋದು. ಪಾರ್ಕಿಂಗ್ ಆನ್ ಮಾಡಬೇಕು, ಲೈಕ್ ನಿಮಗೆ ಹ್ಯಾಂಡ್ ಬ್ರೇಕ್ ಪಾರ್ಕಿಂಗ್ ಇರುತ್ತಲ್ಲ ಆ ಥರ. ಹಜರ್ಡ್ ಲೈಟ್ ಸ್ವಿಚ್ಚು, ಮೋಡ್ ಸ್ಕ್ರೋಲ್ ಮಾಡ್ಕೊಬೋದು ನೋಡಿ. ಈಕೋ ಅಂತ ಇದೆ, ನೆಕ್ಸ್ಟ್ ಮೋಡ್ಗೆ ಹೋದರೆ ನಾರ್ಮಲ್, ಸ್ಪೋರ್ಟ್ ಮೋಡ್. ಸೊ ನಿಮಗೆ 3 ರೈಡಿಂಗ್ ಮೋಡ್ಸ್ ಕೂಡ ಡ್ರೈವಿಂಗ್ ಮೋಡ್ ಸಿಗುತ್ತೆ. ಈಕೋ ಬೇಸಿಕ್ ಮೋಡು, ಲೈಕ್ ಅದರಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಬಟ್ ನಾರ್ಮಲ್ ಹಾಗೆ ಸ್ಪೋರ್ಟ್ಸ್ ಮೋಡಲ್ಲಂತೂ ಲೈಕ್ 0 to 100 ನಮಗೆ 3.8 ಸೆಕೆಂಡ್ಸಲ್ಲಿ 100 ರೀಚ್ ಆಗುತ್ತೆ, ಅಷ್ಟು ಫಾಸ್ಟ್ ಇದೆ. ಮೇನ್ ಡಿಸ್ಪ್ಲೇ ಅಲ್ಲೇ ತುಂಬ ಫೀಚರ್ಸ್ ಇರೋದು. ವೆರಿ ಪ್ರೀಮಿಯಂ ಡಿಸ್ಪ್ಲೇ, 15 ಇಂಚು, ಇದು 10 ಇಂಚು, ಇದು 15 ಇಂಚ್ ಇದೆ, 15.5 ಇಂಚ್ ಆ್ಯಕ್ಚುಲಿ. ಹೋಮ್ ಬಂದರೆ ನಿಮಗೆ ನೋಡಿ ಆಲ್ಮೋಸ್ಟ್ BYD ಅಸಿಸ್ಟು, ಫೋನ್ ಕಾಲ್, ರೇಡಿಯೋ, ಮ್ಯೂಸಿಕ್, ಸ್ಪಾಟಿಫೈ, ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ, ವೈರ್ಲೆಸ್ ಕಂಪ್ಲೀಟ್ಲಿ, ಮೀಡಿಯಾ ಸೆಂಟರ್, ವೆಹಿಕಲ್ ಇಮೇಜಸ್ಸು, ಆಮೇಲೆ ಆಲ್ಬಮ್ಸು, ಸೆಟ್ಟಿಂಗ್ಸ್ ಇದೆ. ಸೆಟ್ಟಿಂಗ್ಸಲ್ಲೇ ಮೇನು ನಿಮಗೆ ಇಂಟರ್ನೆಟ್ ಕನೆಕ್ಷನ್ಸ್ ಆಗಿರ್ಬೋದು, ಆಡಿಯೋ ಸೆಟ್ಟಿಂಗ್ಸ್ ಆಗಿರ್ಬೋದು, ಡಿಸ್ಪ್ಲೇ. ಹಾಗೆ ಡಿಸ್ಪ್ಲೇಲಿ ನಿಮಗೆ ಡಾರ್ಕು, ವೈಟ್ ಮೋಡ್ ಮಾಡ್ಕೊಬೋದು ನೋಡಿ. ಡಾರ್ಕ್ ಮೋಡ್ ಆ್ಯಕ್ಚುಲಿ ಇನ್ನೂ ಚೆನ್ನಾಗಿದೆ, ಮೋರ್ ದೆನ್ ದ ಲೈಟ್ ಮೋಡ್. ಡಾರ್ಕ್ ಮೋಡ್ ಚೆನ್ನಾಗಿದೆ. ಅದು ಬಿಟ್ಟರೆ ನಿಮಗೆ ಕ್ಲಾಕ್ಸು, ಸಾಫ್ಟ್ವೇರ್ ಅಪ್ಡೇಟ್ಸ್ ಕೂಡ ಇದರಲ್ಲಿ ತುಂಬಾ ಇದೆ. ಕಂಪ್ಲೀಟ್ಲಿ ಕನೆಕ್ಟೆಡ್ ಅಪ್ಲಿಕೇಶನ್ಸ್ ಇದೆ, ಮೋರ್ ಇದೆ. ADAS ಫೀಚರ್ಸ್ ರಿಯಲಿ ನೈಸ್. ಇಂಟೆಲಿಜೆಂಟ್ ಕ್ರೂಸ್ ಕಂಟ್ರೋಲ್ ಇದೆ, ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಅಂತಾರೆ ಇದನ್ನ ತುಂಬ ಸರಿ. ಸೊ ನಾವು ಯಾರಾದರೂ ಮುಂದೆ ಗಾಡಿ ಹೋಗ್ತಿದ್ರೆ ಅದ್ರ ಸ್ಪೀಡ್ನೇ ಮೇಂಟೈನ್ ಮಾಡುತ್ತೆ, ಇಲ್ಲಾಂದ್ರೆ ಅವ್ರು ಸ್ಲೋ ಡೌನ್ ಮಾಡಿದ್ರೆ ನಮ್ಮ ಗಾಡಿನೂ ಸ್ಲೋ ಡೌನ್ ಆಗುತ್ತೆ. ಸೊ ಯು ಡೋಂಟ್ ಹ್ಯಾವ್ ಟು ಡೂ ಎನಿಥಿಂಗ್. ಡ್ರೈವರ್ ಅಸಿಸ್ಟಲ್ಲಿ ನಿಮಗೆ ಲೇನ್ ಸಪೋರ್ಟ್ ಸಿಸ್ಟಮ್, ನಾವು ಯಾವ್ದಾದ್ರು ಲೇನಲ್ಲಿ ಇದ್ದಾಗ ಅದೆಲ್ಲ ನಾನು ಡ್ರೈವ್ ಮಾಡೋವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಡ್ರೈವರ್ ಅಟೆನ್ಷನ್ ವಾರ್ನಿಂಗ್, ನೀವು ಅಕಸ್ಮಾತ್ ಏನಾದರೂ ಸ್ಟೇರಿಂಗ್ ಮೇಲೆ ಕೈ ತೆಗೆದ್ರೆ ಇಟ್ ಅಲರ್ಟ್ ಯು, ಹೇ ಗಾಡಿನ ಓಡಿಸಪ್ಪ ಅಂತ ಅಲರ್ಟ್ ಮಾಡುತ್ತೆ. ಟ್ರಾಫಿಕ್ಕು ಸಿಗ್ನಲ್ ರೆಕಗ್ನಿಷನ್ನು ಅದೆಲ್ಲ ಹೇಳುತ್ತೆ. ಅಕಸ್ಮಾತ್ ಏನಾದರೂ ಮುಂದೆ ಸಿಗ್ನಲ್ ಇದೆ, ಯಾರಾದರೂ ಪೊಲೀಸರು ಇದ್ದಾರೆ ಅಂದರೆ ಎಲ್ಲ ಹೇಳುತ್ತೆ. ಕೊಲಿಷನ್ ವಾರ್ನಿಂಗ್, ಮುಂದೆ ಯಾವ್ದಾದ್ರು ಕೊಲಿಷನ್ ಏನಾದರೂ ಆಗುತ್ತೆ, ಯಾರಾದರೂ ಸಡನ್ ಅಡ್ಡ ಬಂದರೆ ವಾರ್ನಿಂಗ್ ಕೊಡುತ್ತೆ. ಅದೇ ಆಟೋ ಎಮರ್ಜೆನ್ಸಿ ಬ್ರೇಕಿಂಗ್ ನಾನು ಎಲ್ಲ ಆಫ್ ಮಾಡಿ ಇಟ್ಟಿದ್ದೀನಿ, ಬಿಕಾಸ್ ಸ್ವಲ್ಪ ಆಟ ಆಡಿಸುತ್ತೆ. ಫ್ರಂಟ್ ಕ್ರಾಸ್ ಬ್ರೇಕಿಂಗು, ಬ್ಲೈಂಡ್ ಸ್ಪಾಟ್ ಅಸಿಸ್ಟ್ ನಾನು ಇಲ್ಲಿ ಹೇಳಿದ್ನಲ್ಲ, ORVMಸಲ್ಲಿ ನಮಗೆ ಇಲ್ಲಿ ಅಲರ್ಟ್ ತೋರಿಸುತ್ತೆ ಏನಾದ್ರು ಮಿರರ್ ನೋಡುವಾಗ ಯಾರಾದರೂ ನಮ್ಮ ಬ್ಲೈಂಡ್ ಸ್ಪಾಟಲ್ಲಿದೆ. ESC ಆಫು, ಪಾರ್ಕ್ ಅಸಿಸ್ಟೆನ್ಸ್ ಕೂಡ ಇದೆ ನಮಗೆ ನೋಡಿ. ಪಾರ್ಕಿಂಗ್ ಸೆನ್ಸರು, ಪ್ಯಾನರಾಮಿಕ್ ಇಮೇಜಸ್ ಹೋದ್ರೆ ನೋಡಿ ಈ ಥರ ನಮಗೆ ಪ್ಯಾನರಾಮಿಕ್ ಇಮೇಜಸ್ ಸಿಗುತ್ತೆ. ಆಲ್ಮೋಸ್ಟ್ ತುಂಬ ಆ್ಯಂಗಲ್ಸ್ ಅಲ್ಲಿದೆ, ವೆರಿ ಗುಡ್ ಕ್ವಾಲಿಟಿ ಕ್ಯಾಮ್ರಾ ಅಂತಲೇ ಹೇಳ್ಬೇಕು. ಏನಕ್ಕೆ ತಿರುಗದೆ ಹೋಗಿ ನೀನು, ಹಾಂ ಇರಲಿ ಬಿಡಿ. ಆಲ್ಮೋಸ್ಟು ಡಿಫ್ರೆಂಟ್ ವ್ಯೂಸ್ ಸಿಗುತ್ತೆ ನಮಗೆ, ಟಾಪ್ ವ್ಯೂ ಕೂಡ ಸಿಗುತ್ತೆ. ಸಖತ್ತಾಗಿದೆ ಅಲ್ಲ, ಒಂಥರ
ಒಂದು 2-3 ಟೈಮ್ಸ್ ಯೂಸ್ ಮಾಡ್ತೀರಾ, ಆಮೇಲೆ ಯಾರು ಯೂಸ್ ಮಾಡಲ್ಲ. 360 ಡಿಗ್ರಿ ಕ್ಯಾಮ್ರಾ ಕೂಡ ಕೊಡಿಸುತ್ತೆ ನೋಡಿ. ಪರ್ ಇಮೇಜಸ್ ಗುರು, ಲೈಕ್ ಹಿಂದೆಯಿಂದ ಯಾವ ತರ, ಮುಂದೆಯಿಂದ ಯಾವ ತರ, ಯಾವ್ದಾರ ಗಾಡಿ ಇದ್ರೆ ಆಲ್ಮೋಸ್ಟ್ ಎಲ್ಲ ತೋರಿಸುತ್ತೆ. ಆಮೇಲೆ ನೋಡಿ, ಇದು ನಿಮಗೆ ಕ್ಲೈಮೇಟ್ ಕಂಟ್ರೋಲ್ಸ್, ಡ್ಯೂಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಅಂತ ಇರುತ್ತೆ. ಸೊ ಡ್ರೈವರ್ ಸೈಡ್ಗೆ ಒಂದು, ಪ್ಯಾಸೆಂಜರ್ ಫ್ರಂಟ್ ಪ್ಯಾಸೆಂಜರ್ ಇಬ್ರು ಡಿಪೆಂಡ್ಸ್ ಆನ್ ದಟ್. ನಿಮಗೆ ಟೆಂಪ್ರೇಚರ್ ಜಾಸ್ತಿ ಬೇಕಾ ಕಮ್ಮಿ ಬೇಕಾ ಕಿತ್ತಾಡೋ ಅವಶ್ಯಕತೆ ಇಲ್ಲ. ಕೆಲವ್ರಿಗೆ ಕೋಲ್ಡ್ ಬೇಕು, ಕೆಲವ್ರಿಗೆ ಸ್ವಲ್ಪ 24 ಕೆಲವ್ರಿಗೆ 18 ಇಟ್ಕೊಬೇಕು ಅಂದ್ರೆ ಜಗಳ ಆಡೋ ಅವಶ್ಯಕತೆ ಇರೋದಿಲ್ಲ. ಯು ಕ್ಯಾನ್ ಇಂಡಿವಿಜುವಲಿ ಮಾಡ್ಕೊಬೋದು. ಮ್ಯಾಕ್ಸಿಮಮ್ AC ಸ್ವಲ್ಪ ತಾಕೊಂತೀನಿ ನೋಡಿ ಎಷ್ಟು ಸೌಂಡ್ ಬರ್ತಾ ಇದೆ. AC ಆಕ್ಚುಲಿ ಚೆನ್ನಾಗಿದೆ. ಇದರಲ್ಲಿ ಫ್ಯಾನ್ ಓನ್ಲಿ ಕೂಡ ಹಾಕೊಬಹುದು. ವೆಂಟಿಲೇಟೆಡ್ ಸೀಟ್ಸ್ ಕೂಡ ಇರುತ್ತೆ ನೋಡಿ. ಇದು ಹೀಟಿಂಗ್ ಫಂಕ್ಷನ್ ಡ್ರೈವರ್ ಸೈಡ್ಗೆ ನೋಡಿ, ಹೀಟ್ ಆಗ್ತಿದೆ ಇಲ್ಲಿ. ಈವನ್ ಪ್ಯಾಸೆಂಜರ್ ಸೈಡ್ಗೂ ಇರುತ್ತೆ. ರೇರ್ ವಿಂಡ್ ಶೀಲ್ಡ್ ಅಂಡ್ ಸೈಡ್ ಮಿರರ್ಸ್ ಹೀಟ್ ಕೂಡ ಆಗುತ್ತೆ. ದಟ್ಸ್ ಇಸ್ ರಿಯಲಿ ನೈಸ್. ಏರ್ ಪ್ಯೂರಿಫಿಕೇಶನ್ ಒಳಗಡೆ ನೀವೇನೋ ಡೆಲ್ಲಿ ಆ ಥರ ಜಾಗದಲ್ಲಿ ಇದ್ರೆ ಏರ್ ಪ್ಯೂರಿಫಿಕೇಶನ್, AC ಕಂಟ್ರೋಲ್ಸ್ನು ತುಂಬಾನೇ ಇದೆ. ಎಷ್ಟು ನಿಮಿಷ ರಿಮೋಟ್ ಕಂಟ್ರೋಲಲ್ಲಿ AC ಆನ್ ಆಗಬೇಕು, ಫ್ಯಾನ್ ಸ್ಪೀಡ್ ಎಷ್ಟು, ಈಕೋನಾ, ಕಂಫರ್ಟಾ, ಇದೆಲ್ಲ ಆಪ್ಷನ್ ಇದೆ. ವೆಹಿಕಲ್ ಹೆಲ್ತ್ನು ಇಲ್ಲಿ ಚೆಕ್ ಮಾಡ್ಕೊಬೋದು. ಸೊ ಪ್ರಿಟಿ ನೈಸ್ ಡಿಸ್ಪ್ಲೇ ಅಂತಾನೆ ಹೇಳಬೇಕು. ಬಟ್ ನಿಮಗೆ AC-ಗೆ ಇಲ್ಲೊಂದು ಕಂಟ್ರೋಲ್ಸ್ ಇದೆ. ಹಾಗೆ ಇಲ್ಲಿ ಬಾಟಮ್ ಆಫ್ ದ ಸ್ಕ್ರೀನಲ್ಲಿ ಇರುತ್ತೆ ನೋಡಿ, ಇಲ್ಲಿ ಎಲ್ಲೋ ಅಂತ ಇದೆಯಲ್ಲ, ಲೋ ಅಂತ. ಸೊ ಇಲ್ಲೇ ಟಚ್ ಸ್ಕ್ರೀನಲ್ಲೇ ಆಕ್ಸೆಸ್ ಮಾಡಬೇಕು. ದೇರ್ ಇಸ್ ನೋ ಫಿಸಿಕಲ್ ಬಟನ್ಸ್. ವೈರ್ಲೆಸ್ ಚಾರ್ಜಿಂಗ್ ಇಟ್ಟರೆ ನೋಡಿ, ಇಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಆಗ್ತಿದೆ ಅಂತ ಹೇಳ್ತಿದೆ. ಸೊ ಐಫೋನ್ ವೈರ್ಲೆಸ್ ಚಾರ್ಜಿಂಗ್ ಆಗುತ್ತೆ. ಇಫ್ ಯುವರ್ ಫೋನ್ ಸಪೋರ್ಟ್ಸ್ ವೈರ್ಲೆಸ್ ಚಾರ್ಜಿಂಗ್, ಇಲ್ಲಿ ನಿಮಗೆ 2 ಫೋನ್ ಇಡ್ಬೋದು, ಇಲ್ಲೂ ಇಡ್ಬೋದು ಮತ್ತು ಇಲ್ಲೂ ಇಡ್ಬೋದು. ಸೊ ಡ್ಯುಯಲ್ ವೈರ್ಲೆಸ್ ಚಾರ್ಜಿಂಗ್. ಸೊ 2 ಫೋನ್ಸ್ ಇದ್ರೆ ಏನು ಕಿತ್ತಾಡೋ ಅವಶ್ಯಕತೆ ಇಲ್ಲ. ಸೊ ದ್ಯಾಟ್ ಈಸ್ ಪ್ರಿಟಿ ನೈಸ್. ನಿಮಗೆ ಕಪ್ ಹೋಲ್ಡರ್ಸ್ ಇದೆ. ಆ್ಯಂಡ್ ಈ ಕಪ್ ಹೋಲ್ಡರ್ಸ್ ಅಲ್ಲಿ ಏನು ವಿಶೇಷತೆ ಅಂದರೆ, ನಿಮಗೆ ಚಿಕ್ಕ ಕಾಫಿ ಕಪ್ಸ್ ಇರುತ್ತೆ ಅಂದರೆ ಇಲ್ಲಿ ಇಡ್ಬೋದು. ಇನ್ನು ದೊಡ್ಡದಿದೆ ಅಂದರೆ ನಿಮಗೆ ಪ್ರೆಸ್ ಮಾಡಿ ಒಳಗಡೆ ಇಡ್ಬೋದು. ಇಟ್ ಗೋಸ್ ಇನ್ಸೈಡ್ ಕೂಡ. ಆ್ಯಂಡ್ ಅದು ವಾಪಸ್ ಬರಬೇಕಂದ್ರೆ ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು, ಇಲ್ ಕಮ್ ಬ್ಯಾಕ್. ನಿಮಗೆ ಇಲ್ಲಿ ಗ್ಲೌ ಬಾಕ್ಸ್ ಒಂದು ಕೂಡ ಇದೆ. ಹಾಗೆ ಮೇಲೆ NFC ಅಂತಾನೂ ಇದೆ. ಬಿಕಾಸ್ ಮಿರರ್ ಮೇಲೆ ನೋಡ್ಬೋದು. ಈ ಕಾರ್ಡಲ್ಲಿ NFC ಕಾರ್ಡ್ ಕೂಡ ಕೊಡ್ತಾರೆ. ಬಟ್ ಎಲ್ಲದಕ್ಕಿಂತ ಎಷ್ಟೇ ಫೀಚರ್ಸ್ ಕೊಟ್ಟಿರ್ಲಿ, ಏನೇ ಮಾಡಿರ್ಲಿ, ಡ್ರೈವ್ ಇಂಪ್ರೆಷನ್ಸ್ ದ ಮ್ಯಾಟರ್ ಆಗೋದು. ಸೊ ಚೇತನ್ ಬ್ರೋನು ಇದ್ದಾರೆ ನಮ್ಮ ಜೊತೆ. ಸೊ ಡ್ರೈವ್ ಹಾಕಿದ್ದೀನಿ. ನಾರ್ಮಲ್ ಮೋಡಲ್ಲೇ ಸೀರಿಯಸ್ಲಿ ಫಸ್ಟ್ ಥಿಂಗ್ಸ್ ಫಸ್ಟ್, ಈ ಗಾಡಿಯಲ್ಲಿ ಒಳ್ಳೆ ಇಂಪ್ರೆಸಿವ್ ನಂಬರ್ಸ್ ಇದೆ. ಆ್ಯಂಡ್ ಯೂಶಲಿ ನಿಮ್ಮ ಪರ್ಫಾರ್ಮೆನ್ಸ್ ಕಾರ್ಸಲ್ಲೇ ನಿಮ್ಗೆ ಗೊತ್ತಾಗೋದು ಈ ಥರ ಫೀಚರ್ಸ್ ಎಲ್ಲ ಇರೋದು. ಲೈಕ್ BMW ಟಾಪ್ ಆ್ಯಂಡ್ M ಸೀರೀಸ್ ಕಾರ್ಸಲ್ಲಿ, ಇಲ್ಲಾಂದರೆ ಪಾರ್ಷಾ, ಇಲ್ಲಾಂದರೆ ಟೆಸ್ಲಾ ಅಲ್ಲಿ. ಬಟ್ ಈ ಕಾರ್ಸಲ್ಲಿ ಸಿಮಿಲರ್ ನಂಬರ್ಸ್ ಇದೆ. ಏದ್ರ ಬಗ್ಗೆ ಮಾತಾಡ್ತೀನಿ ಅಂದರೆ 0 to 100 ಆಕ್ಸಲರೇಷನ್ನು ಈ ಡ್ಯುಯಲ್ ಮೋಟರ್ ಮಾಡೆಲಲ್ಲಿ ಇದು ಪರ್ಫಾರ್ಮೆನ್ಸ್ ಅಂತಾರೆ. ಆ್ಯಂಡ್ ಇದರಲ್ಲಿ ನಿಮಗೆ 3.8 ಸೆಕೆಂಡ್ಸ್ ಗುರು, ಅಷ್ಟು ಕ್ವಿಕ್ ಇದೆ. ಆ್ಯಂಡ್ ನಾವೇ ಆಗಲೇ ಆಲ್ಮೋಸ್ಟ್ 200 ರೀಚ್ ಮಾಡಿದ್ವಿ. ಆಕ್ಸಲರೇಷನ್ ಅಂತೂ ತುಂಬಾ ಚೆನ್ನಾಗಿದೆ. ಹಾಗೆ ನಾವು ಬೆಳಗ್ಗೆ ಸ್ಟಾರ್ಟ್ ಮಾಡುವಾಗ ರೇಂಜ್ ಬಂದು 100%ಗೆ 650 ಕಿಲೋಮೀಟರ್ ರೇಂಜ್ ಇತ್ತು. ಸೊ ಬ್ರೋ, ಬೆಳಗ್ಗೆಯಿಂದ ನಾವು ಓಡಿಸ್ತಿದ್ದೀವಿ. ಹೌದು. ಹೇಗನ್ಸ್ತು ಕಾರು? ನಂಗಂತೂ ಹೊಸ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಅದು ಸ್ಪೀಡ್ ಅಲ್ವಾ, ಅದು 0 to 100 ಆಲ್ಮೋಸ್ಟ್ 4 seconds ಒಳಗಡೆ ಹೋಗ್ತಾ ಇತ್ತು. ಐ ವಾಸ್ ಲಿಟ್ರಲಿ ಸ್ಕೇರ್ಡ್ ಅಂಡ್ ಐ ಹ್ಯಾಡ್ ಲಾಟ್ ಆಫ್ ಹಾರ್ಟ್ ಅಟ್ಯಾಕ್ಸ್. ಐ ಲಿಟ್ರಲಿ ಎಂಜಾಯ್ಡ್ ಇಟ್ ಸೋ ಮಚ್. ತುಂಬ ಚೆನ್ನಾಗಿ ಅನಿಸ್ತು. ಇವ್ರಿಗೆಲ್ಲ ಬಾಯ್ಗೆ ಬಂದ್ಬಿಟ್ಟಿತ್ತು ಆಗ್ಲೇ. ಬಿಕಾಸ್ ಸೀರಿಯಸ್ಲಿ ತುಂಬ ಕ್ವಿಕ್ ಆಗಿ ಆಕ್ಸಲರೇಷನ್ ಆಗುತ್ತೆ. ಆ್ಯಂಡ್ ನಮಗೆ ಗೊತ್ತೇ ಆಗಲ್ಲ ಗುರು, ಅಷ್ಟು ಸ್ಪೀಡ್ ಹೋಗ್ತಿದೆ. ಬಿಕಾಸ್ ಇದು ಎಲೆಕ್ಟ್ರಿಕ್ ಬೇರೆ ಅಲ್ವಾ. ಸೊ ಎಲೆಕ್ಟ್ರಿಕ್ ಆಗಿರೋದ್ರಿಂದ ಯು ಡೋಂಟ್ ಹಿಯರ್ ಎನಿ ಕೈಂಡ್ ಆಫ್ ಇಂಜಿನ್ ನಾಯ್ಸ್. ಇಷ್ಟೊತ್ತು ನಿಮಗೆ ವಿಂಡ್ ಬ್ಲಾಸ್ಟ್ ಬರ್ತಾ ಇತ್ತು. ಈಗ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡ್ಬಿಟ್ನಲ್ಲ, ಸೊ ಅದರಿಂದ ಲೈಕ್ ಯಾವುದೇ ರೀತಿಯಾದ ನಾಯ್ಸೇ ಸಿಗೋದಿಲ್ಲ. ಈಗ ಜಸ್ಟ್ AC ಆನ್ ಮಾಡ್ಕೊತೀನಿ. ಬಿಕಾಸ್ ಇಲ್ಲಾಂದ್ರೆ ಈ ಬೆಂಗಳೂರಲ್ಲಿ ನಾವು ಸತ್ತೋಗ್ತೀವಿ ಆ ರೇಂಜ್ಗೆ. ಈ ಸ್ಕ್ರೀನ್ ಕೂಡ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಲ್ಯಾಪ್ಟಾಪ್ ಸ್ಕ್ರೀನ್ ಸೈಜ್ಗಿಂತ ದೊಡ್ಡದಾಗಿದೆ. ಸೊ ಇವ್ರು ಏನು ತಪ್ಪು ಮಾಡ್ಬಿಟ್ಟಿದ್ದಾರೆ ಗೊತ್ತಾ BOD ಅವರು? ಸೊ ಇನ್ನೂ ಸ್ವಲ್ಪ ಬಟನ್ಸ್ನ ಕೊಡಬೇಕಾಗಿತ್ತು. AC ಕಂಟ್ರೋಲ್, ಈ ಕ್ಲೈಮೇಟ್ ಕಂಟ್ರೋಲ್ಸ್ಗೆಲ್ಲ ನಾವು ಡಿಸ್ಪ್ಲೇನ ಯೂಸ್ ಮಾಡಬೇಕು. ಲೈಕ್ ಈಸಿ ಇದೆ ಆ್ಯಕ್ಚುಲಿ ಯೂಸ್ ಮಾಡೋದು, ಅದರಲ್ಲಿ ಏನು ಡಿಫಿಕಲ್ಟೀಸ್ ಇಲ್ಲ. ಇನ್ನೂ ಒಂದು ಏನಂದ್ರೆ ಒಳ್ಳೆ ಫೀಚರ್ ಏನಂದ್ರೆ, ನಮಗೆ ಹೀಟೆಡ್ ಪ್ಲಸ್ ಕೂಲಿಂಗ್ ಸೀಟ್ಸ್ ಇದೆ. ಸೀಟಲ್ಲಿ ನಮಗೆ ವೆಂಟಿಲೇಟೆಡ್ ಸೀಟ್ಸ್ ಇದೆ. ಇವಾಗ ನನಗೆ ಆನ್ ಮಾಡಿದ್ದೀನಿ, ನಿಮಗೂ ಆನ್ ಮಾಡ್ತೀನಿ, ನೋಡ್ಕೊಳ್ಳಿ. ಫೀಲಿಂಗ್ ಅಂತೂ ಏನ್ ಚೆನ್ನಾಗಿರುತ್ತೆ ಗೊತ್ತಾ? ಅದೇ ಟೈಮ್ ಏನಾದ್ರು ನೀವು ಲೇಗೆಲ್ಲ ಹೋಗಿ ಅಲ್ಲೆಲ್ಲ ಮಂಜೇನಾದ್ರು ಬೀಳ್ತಿರುತ್ತೆ ಅಂತೆ, ನೀವು ಹೀಟಿಂಗು ಹಾಕೊಬಹುದು. ಒಳಗಡೆ ನಿಮಗೆ ಬಿಸಿಯಾಗಿ ಅಂಡೆಲ್ಲ ಬಿಸಿ ಆಗುತ್ತೆ. ಬಟ್ ಮೇಜರ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಪರ್ಫಾರ್ಮೆನ್ಸ್ ಜೊತೆಗೆ ಯೂಶಲಿ 50 ಲಕ್ಷ ಸ್ಟಾರ್ಟ್ ಆಗುತ್ತೆ. ಈ ಮಾಡೆಲ್ ಬಂದು 52 ಲಕ್ಷ. ಎಕ್ಸ್ ಶೋರೂಮ್ ಆನ್ ರೋಡ್ 60 ಲಕ್ಷ ಆಗುತ್ತೆ. 60 ಲಕ್ಷದಲ್ಲಿ ನಿಮ್ಗೆ ಏನೇನು ಫೀಚರ್ಸ್ ಇಷ್ಟ ಆಯ್ತು? ನನಗೆ ಇದರಲ್ಲಿರೋ ಕ್ಯಾಮ್ರಾ ಫೀಚರ್ಸ್ ಕೂಡ ತುಂಬ ಚೆನ್ನಾಗಿದೆ. ಲೈಕ್ ಈವನ್ ಸ್ಪೀಡಲ್ಲಿ ಹೋಗ್ತಾ ಇದ್ರು, ಆ 360 ಡಿಗ್ರಿ ಆ್ಯಂಗಲಲ್ಲಿ ಎಲ್ಲ ತೋರಿಸುತ್ತೆ. ಸೊ ನಾವು ಲಿಟ್ರಲಿ ನಾವು ಒಳಗಡೆನೇ ಎಲ್ಲೋ ಹೋಗ್ತಾ ಇರೋ ಥರ, ನಮ್ಮದೇ ಒಂದು ವಿಡಿಯೋಲಿ ಹೋಗ್ತಾ ಇರೋ ಥರ ಅನಿಸುತ್ತೆ. ಕಂಫರ್ಟ್ ಈಸ್ ವೆರಿ ಗುಡ್.
ಒಂಥರ ಸಸ್ಪೆನ್ಷನ್ ಸಿಸ್ಟಮ್ ಅವೆಲ್ಲ ಚೆನ್ನಾಗಿದೆ. ಆಫ್ಕೋರ್ಸ್ ಸ್ಪೀಡ್ ಬಗ್ಗೆ ಹೇಳಲೇಬೇಕಾಗಿಲ್ಲ ನಾನು, ಬಿಕಾಸ್ ನಾನು ರೀಸೆಂಟ್ ಆಗಿ BMW iX ನ ರಿವ್ಯೂ ಮಾಡಿದ್ವಿ, ನಮ್ಮ ಮೇನ್ ಚಾನಲ್ ಅಲ್ಲಿ ಇದೆ, ಬೇಕಾದ್ರೆ ನೋಡಿ. ಅದರಲ್ಲಿ ಯೂಶಲಿ 360D ಕ್ಯಾಮ್ರಾಸ್ ತುಂಬಾನೇ ಚೆನ್ನಾಗಿದೆ, ಬಿಕಾಸ್ 1.5 ಕೋಟಿ ಕಾರ್ ಗುರು, ಆಬ್ವಿಯಸ್ಲಿ ಎಲ್ಲ ಇರ್ಬೇಕಲ್ವಾ. ಬಟ್ 35-40-45 ಮೇಲೆ ಹೋದ್ಮೇಲೆ ಎಲ್ಲ ಆಫ್ ಆಗ್ಬಿಡುತ್ತೆ. ಬಟ್ ಇದ್ರಲ್ಲಿ ಆತರ ಇಲ್ಲ, ಆಲ್ಮೋಸ್ಟ್ 360 ಡಿಗ್ರಿ ಕ್ಯಾಮ್ರಾ ಮುಂದೆ ಹಿಂದೆ ಸೈಡ್ಸ್ ಅಲ್ಲಿ ಆಲ್ಮೋಸ್ಟ್ ಆಲ್ ದ ಟೈಮ್ ವರ್ಕ್ ಆಗುತ್ತೆ. ಅಂಡ್ ನಾವು ನೋಡ್ಕೊಬಹುದು ಹಿಂದೆ ಯಾವನಾದ್ರು ಬರ್ತಿದ್ರೆ ORVM IRVMs ಬದಲಾಗಿ ನಾವು ಡಿಸ್ಪ್ಲೇ ಅಲ್ಲೇ ನೋಡಬಹುದು. ತುಂಬಾ ಚೆನ್ನಾಗಿದೆ, 15.5 ಇಂಚ್ ಡಿಸ್ಪ್ಲೇ. ಹೌದು, ಅಡಾಸ್ ಫೀಚರ್ಸ್ ಕೂಡ ತುಂಬಾನೇ ಇದೆ. ಅಡಾಸ್ ಫೀಚರ್ಸ್ ಲೈನ್ ಡಿಪಾರ್ಚರ್, ಲೈನ್ಸ್ ಇದು ಮಾಡ್ಬೇಕಾರೆ ಶೋ ವಾರ್ನಿಂಗ್ಸ್, ಆಮೇಲೆ ಬ್ಲೈಂಡ್ ಸ್ಪಾಟ್ ಡಿಟೆಕ್ಷನ್ಗೆ ಒಂದು ಆಪ್ಷನ್ ಕೂಡ ಇದೆ. ಯಾವನೋ ಒಬ್ಬ ಸಡನ್ ಆಗಿ ಅಡ್ಡ ಬಂದ್ಬಿಟ್ಟಲ್ಲ ನಮ್ಗೆ, ಆರಾಮಾಗಿ ಮಿರರ್ ಅಲ್ಲಿ ಕ್ಲೀನ್ ಆಗಿ ನಿಮ್ಗೆ ಒಂದು ಟ್ರಯಾಂಗಲ್ ಐಕಾನ್ ತೋರಿಸುತ್ತೆ ಯಾರಾದ್ರೂ ಅಡ್ಡ ಬಂದ್ರೆ. ಇಲ್ಲಾಂದ್ರೆ ತುಂಬಾ ಯಾರಾದ್ರೂ ಕ್ಲೋಸ್ ಬಂದ್ಬಿಟ್ರೆ ಅಂದ್ರೆ ಸೌಂಡ್ ಕೂಡ ಬರುತ್ತೆ. ಸೊ ಇಷ್ಟೊತ್ತು ನಾವು ಮೇನ್ ರೋಡ್ ಏರ್ಪೋರ್ಟ್ ಪಕ್ಕನೇ ಓಡಿಸ್ತಾ ಇದ್ವಿ, ಬಟ್ ಈಗ ಸ್ವಲ್ಪ ಬ್ಯಾಡ್ ಪ್ಯಾಚಸ್ ಕೂಡ ಇದೆ. ಬ್ಯಾಡ್ ರೋಡ್ ಅಲ್ಲಿ ಯಾವ ತರ ಇದೆ, ಬಿಕಾಸ್ ಇಟ್ಸ್ ಪ್ರೀಮಿಯಂ ಸಿಡಾನ್. ಸೊ ಇದರಲ್ಲಿ ನಿಮ್ಗೆ ಗ್ರೌಂಡ್ ಕ್ಲಿಯರೆನ್ಸ್ ತುಂಬಾ ಅಂದ್ರೆ ಜಾಸ್ತಿನೇ ಇಲ್ಲ, 145 mm ಅಂದ್ರೆ ಗುರು ಇಷ್ಟೇ ಎಷ್ಟು. ಬಿಕಾಸ್ ಈವನ್ ರಾಯಲ್ ಎನ್ಫೀಲ್ಡ್ ಹಂಟರ್ ಅಲ್ಲಿ ಕೂಡ ನಿಮ್ಗೆ ಆಲ್ಮೋಸ್ಟ್ 150 mm, ಇನ್ನೂ 5 mm ಜಾಸ್ತಿ ಇದೆ. ಆಲ್ಮೋಸ್ಟ್ ಲಂಬೋರ್ಗಿನಿ ಕಾರ್ಸ್ ತರಾನೇ ಹೇಳ್ಬೋದು. ಸಿಟ್ ಸ್ಲೋ, ಬಟ್ ಇದ್ರಲ್ಲಿ ಏನ್ ಮಾಡಿದೆ ಅಂದ್ರೆ ತುಂಬಾ ಸ್ಟಿಫ್ ಸಸ್ಪೆನ್ಷನ್ ಕೊಟ್ಟಿಲ್ಲ. ನೋಡಿ ಈಗ ನಾವು ಒಂದು ಬಂಪ್ ಮೇಲೆ ಹೋದ್ವಿ, ಈಗ ನೋಡಿ ಫುಲ್ ಬ್ಯಾಡ್ ರೋಡ್ಸ್ ಇದೆ, ಬಟ್ ಸಸ್ಪೆನ್ಷನ್ ಟೇಕ್ಸ್ ಇನ್ ವೆರಿ ವೆಲ್. ತುಂಬಾ ಸ್ಮೂತ್ ಆಗಿದೆ ಕಾರ್, ಎತ್ತೆತ್ತೆತ್ತೆತ್ ಕುಕ್ಕಲ್ಲ ಜಾಸ್ತಿ. ಇಟ್ ಫೀಲ್ಸ್ ನೈಸ್, ಬಟ್ ಅಟ್ ದ ಸೇಮ್ ಟೈಮ್ ಸ್ವಲ್ಪ ಸ್ಪೋರ್ಟಿನೂ ಇದೆ. ಹಂಗಂತ ತುಂಬಾ ಸಾಫ್ಟೂ ಏನಿಲ್ಲ, ಬಿಕಾಸ್ ಇಫ್ ದೇ ಮೇಕ್ ದ ಸಸ್ಪೆನ್ಷನ್ ಈವನ್ ಮೋರ್ ಸಾಫ್ಟರ್ ಅಲ್ಲ, ಈ ಗ್ರೌಂಡ್ ಕ್ಲಿಯರೆನ್ಸ್ಗೆ ಇಟ್ ವಿಲ್ ಬಿ ಲೈಕ್ ನೆಲಕ್ಕೆ ಹೊಡಿತಾನೆ ಇರುತ್ತೆ. ಬಟ್ ನಾವು ಬಂಪ್ಸ್ ಅಲ್ಲೆಲ್ಲ ಹೊಡಿತಲ್ಲ ಕೆಲವು ಜಾಗದಲ್ಲೆಲ್ಲ. ಆಫ್ಕೋರ್ಸ್ ಹೌದು, ಅದೇ ಗ್ರೌಂಡ್ ಕ್ಲಿಯರೆನ್ಸ್ ಇಂದ ಒಂದು ದೊಡ್ಡ ದೊಡ್ಡ ಹಂಪ್ಗಳೆಲ್ಲ ಇರುತ್ತಲ್ವಾ, ಸ್ವಲ್ಪ ಸೈಂಟಿಫಿಕ್ ಆಗಿ ಡಿಸೈನ್ ಆಗಿದ್ರೆ ಇಟ್ ಪಾಸಸ್ ಥ್ರೂ. ಬಟ್ ಸಮ್ ಹಂಪ್ಸ್ ವಿಚ್ ಇಸ್ ನಾಟ್ ಪ್ರಾಪರ್ಲಿ ಕನ್ಸ್ಟ್ರಕ್ಟೆಡ್, ವಿಲ್ ಹ್ಯಾವ್ ಟು ಟೇಕ್ ಲಿಟಲ್ ಡೈವರ್ಷನ್ ಅಂಡ್ ದೆನ್ ಮೂವ್ ಆನ್. ಹೆಂಗಂದ್ರೆ ಹೆಂಗೆಲ್ಲ ಮಾಡ್ಬಿಟ್ಟಿದ್ದಾರೆ. ಇದರಲ್ಲಿ ಕನೆಕ್ಟೆಡ್ ಟೆಕ್ ಫೀಚರ್ಸ್ ಆಡೋಸ್ ಜೊತೆಗೆ ಲೈನ್ ಕೀಪ್ ಅಸಿಸ್ಟ್ ಅಂತೆ, ಕೊಲ್ಯೂಷನ್ ವಾರ್ನಿಂಗ್. ಯೂಶಲಿ ನೀವೇನಾದ್ರೂ ನಿದ್ದೆ ಮಾಡ್ಬಿಟ್ರೆ ಅದೇ ನಿಮ್ಮನ್ನ ಎಬ್ಬರಿಸುತ್ತೆ. ಹಾಗೆ ಲೇನ್ ಕಂಟ್ರೋಲ್, ನೀವೇನಾದ್ರೂ ಲೇನ್ ಇಂದ ಬಿಟ್ಟು ಸೈಡ್ ಹೋಗ್ತೀರಾ ಅಂದ್ರೆ ಸ್ಟೇರಿಂಗ್ ಅಲ್ಲಿ ವೈಬ್ರೇಷನ್ ಬಂದು ಅದೇ ಕರೆಕ್ಷನ್ ಮಾಡುತ್ತೆ ಗುರು ನಿಮ್ಗೆ ಲೇನ್ ಎಲ್ಲ. ಹಾಗೆ ಬ್ರೇಕಿಂಗ್ಸ್, ಲೈಕ್ ಸೀರಿಯಸ್ಲಿ ತುಂಬಾ ಅಂದ್ರೆ ತುಂಬಾನೇ ಫೀಚರ್ಸ್ ಇದೆ, ವೆರಿ ನೈಸ್. ಸೊ ಇದೆಲ್ಲ ವರ್ಕ್ ಆಗೋದು ಮುಂದೆ ಹಿಂದೆ ನಿಮ್ಗೆ 360 ಡಿಗ್ರಿ ಕ್ಯಾಮ್ರಾಸ್ ಇದೆ. ಇನ್ನ ಕೆಲವು ಕಾರ್ಸ್ ಅಲ್ಲಿ ರೇಡಾರ್ ಫೀಚರ್ಸ್ ಕೂಡ ಇದೆ. ನೋಡಿ ಇವಾಗ ನಾವು ಫುಲ್ ರೋಡ್ ನೋಡಿ ಹೋಗ್ತಾ ಇರೋದು ರೋಡ್, ನಾನು ಈಗ ತೋರ್ಸಕ್ ಆಗಲ್ಲ, ಬಟ್ ಇದು ಆಲ್ ವೀಲ್ ಡ್ರೈವ್ ಇರೋದ್ರಿಂದ ಇದು ಸ್ವಲ್ಪ ಇಟ್ ಇಸ್ ಏಬಲ್ ಟು ಟೇಕ್ ಕಂಟ್ರೋಲ್, ಜಾಸ್ತಿ ಕಂಟ್ರೋಲ್ ಇದೆ ಅಂತ. ಫೋನಲ್ಲಿ ಸ್ವಲ್ಪ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ ರೋಡ್ ಯಾವ ತರ ಇದೆ ಅಂತ ನಿಮ್ಗೆ. ಲೈಕ್ ರೋಡೇ ಇಲ್ಲ ಗುರು, ಫುಲ್ ಕನ್ಸ್ಟ್ರಕ್ಷನ್ ಆಗ್ತಿದೆ. ಲೈಕ್ ನೋಡಿ ಫುಲ್ ನಿಮ್ಗೆ ಇನ್ನೊಂದು ಆಪ್ಷನ್ ಅಂದ್ರೆ ನೋಡಿ, ಇಲ್ಲಿ ನಿಮ್ಗೆ ಹೆಡ್ಸ್ ಅಪ್ ಡಿಸ್ಪ್ಲೇ ಕೊಡುತ್ತೆ. ಸೊ ನೀವು ಆಕ್ಚುಲಿ ಮೇನ್ ಡಿಸ್ಪ್ಲೇನ ನೋಡೋ ಅವಶ್ಯಕತೆನೇ ಇಲ್ಲ, ಇಲ್ಲಿ ಮೇಲೆ ಸ್ಕ್ರೀನ್ ಅಲ್ಲಿ ಇರೋ ಹೆಡ್ಸ್ ಅಪ್ ಡಿಸ್ಪ್ಲೇ. ಆಲ್ರೆಡಿ ಇವಾಗ ಮಾರುತಿ ಕಾರ್ಗಳೆಲ್ಲ ಬಂದ್ಬಿಟ್ಟಿದೆ, ಬಲೆನೋ ಸ್ವಿಫ್ಟ್ ಅಲ್ಲೆಲ್ಲ ಬಂದ್ಬಿಟ್ಟಿದೆ, ಬಟ್ ಇದರಲ್ಲಿ ಇನ್ ಸ್ವಲ್ಪ ಪ್ರೀಮಿಯಂ ಆಗಿದೆ, ಚೆನ್ನಾಗಿದೆ. ಅಂಡ್ ಸ್ಪೀಕರ್ ಸಿಸ್ಟಮ್ ಬಗ್ಗೆ ಮಾತಾಡೋಣ, ಬಿಕಾಸ್ ತುಂಬಾ ಜನಕ್ಕೆ ಇಂಟೀರಿಯರ್ಸ್ ಅಲ್ಲಿ ಅದು ಮ್ಯಾಟರ್ ಆಗುತ್ತೆ. ಸೊ ಒಳ್ಳೆ 9 ಸ್ಪೀಕರ್ ಸಿಸ್ಟಮ್ ಇದೆ, ಬೇಸ್ ಚೆನ್ನಾಗಿದೆ, ಇಟ್ ಆಂಪ್ಲಿಫೈಸ್ ದ ಸೌಂಡ್ ರಿಯಲಿ ವೆಲ್. ಬಟ್ ಪ್ರೀಮಿಯಂ ಫೀಲ್ ಅನ್ನಕ್ಕೆ ಇಂಟೀರಿಯರ್ ಫೀಲ್ ಯಾವ ತರ ಇದೆ ಬ್ರೋ ನಿಮ್ಗೆ? ಇಂಟೀರಿಯರ್ಸ್ ಅಂದ್ರೆ ನೋಡಿ ಇದೆಲ್ಲ ಮುಂದಗಡೆ ಫಿನಿಶಿಂಗ್ ಎಲ್ಲ ಲೈಕ್ ವೆರಿ ಒಂಥರ ಟಾಪ್ ನಾಚ್ ಕ್ವಾಲಿಟಿ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದಾರೆ. ರೂಫ್ ಅಂತ ಹೇಳೋದೇ ಬೇಡ, ಲೈಕ್ ಇಟ್ಸ್ ಫುಲ್ಲಿ ಇಟ್ ಟೇಕ್ಸ್ ಯು ಟು ಡಿಫ್ರೆಂಟ್ ವರ್ಲ್ಡ್ ಓನ್ಲಿ. ಇವನ್ ದ ದೀಸ್ ಡಯಲ್ಸ್ ಅಂಡ್ ಆಲ್, ಲೈಕ್ ಲ್ಯಾಂಡ್ ರೋವರ್ ಇದರೆಲ್ಲ ಹೇಗಿರುತ್ತೆ ಆ ಥರ ಸ್ವಲ್ಪ ವಿ ಕ್ಯಾನ್ ಸಿ ದಿ ಸಿಮಿಲಾರಿಟಿ ಇದೆ. ಓವರ್ ಆಲ್ ಫಿನಿಶಿಂಗ್ ಎಲ್ಲ ಚೆನ್ನಾಗಿದೆ. ಮತ್ತು ನನಗೆ ಇದಿಷ್ಟ ಆಯಿತು, ಒಳಗಡೆ ಡೋರ್ ಎಂಟರ್ ಆಗ್ತೀವಲ್ವಾ, ಇಟ್ಸ್ ಅ ರಿಕ್ವೆಸ್ಟ್, ವಿ ಕ್ಯಾನ್ ಡೂ ಹ್ಯಾಂಡಲ್ ರಿಕ್ವೆಸ್ಟ್ ಅಂಡ್ ಇಟ್ ವಿಲ್ ಓಪನ್ ಅಪ್. That you can show in your images. I really like that thing also. ರಿಕ್ವೆಸ್ಟ್ ಸೆನ್ಸರ್ ಇರುತ್ತೆ, ಎಷ್ಟು ಚೆನ್ನಾಗಿ ಡೋರ್ ಹ್ಯಾಂಡಲ್ಸ್ ಓಪನ್ ಆಗುತ್ತೆ. ಯೂಶಲಿ ಈ ಫೀಚರ್ಸ್ ನನಗೆ ಗೊತ್ತಿದ್ದಂಗೆ ಯಾವ ಕಾರ್ಸ್ ಅಲ್ಲಿ ಇಲ್ಲ. ಇಟ್ ಓಪನ್ಸ್ ಅಪ್, ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಈಚೆ ಬರುತ್ತೆ. ಲಾಕ್ ಮಾಡಿದ್ರೆ ಯಾರು ಟ್ಯಾಂಪರ್ ಮಾಡಕ್ ಆಗೋದೇ ಇಲ್ಲ. ಅಂಡ್ ಇನ್ನೊಂದು ವಿಷಯ, ಎಲೆಕ್ಟ್ರಿಕ್ ಕಾಲ್ಸ್ ಆಲ್ರೆಡಿ ಸೌಂಡ್ ಇರೋದಿಲ್ಲ, ಬಟ್ ಈ ಕಾರಲ್ಲಿ ಇನ್ನು ಸೌಂಡ್ ಕ್ಯಾನ್ಸಲೇಷನ್ ಅಂತೂ ನೆಕ್ಸ್ಟ್ ಲೆವೆಲ್. ಏನು ಕೇಳಿಸೋದೇ ಇಲ್ಲ ಗುರು. ಈಚೆ ಯಾರಾದ್ರೂ ಏನಾದ್ರು ಬೈತಿದ್ದಾರೆ ಅಂದ್ರೆ, ನೀವೇನಾದ್ರು ಜಗಳ ಮಾಡ್ಕೊಂಡು ಯಾರನ್ನಾದ್ರು ಗುದ್ಬಿಟ್ಟು ಈಚೆ ಯಾರಾದ್ರೂ ಬೈತಿದ್ದಾರೆ, ಆದ್ರೂ ನಿಮಗೆ ಕೇಳಿಸೋದಿಲ್ಲ. ಸೊ ಆ ರೇಂಜ್ ಸೌಂಡ್ ಇನ್ಸುಲೇಷನ್. ಹೌದು. ಪ್ರದೀಪ್, ನಿಮ್ಗೆ ಯಾವ ಫೀಚರ್ಸ್ ತುಂಬಾ ಇಷ್ಟ ಆಯ್ತು? ಲೈಕ್ ಲಕ್ಸುರಿ ಅಂತ ಬಂದ್ರೆ ಈ ಕಾರಲ್ಲಿ ನಿಮ್ಗೆ ಬೇರೆ ಎಲೆಕ್ಟ್ರಿಕ್ ಕಾರ್ಸ್ ಕಂಪೇರ್ ಮಾಡಿದ್ರೆ, ಲೈಕ್ ಟೆಸ್ಲಾ ಇರ್ಬೋದು, ಆಫ್ಕೋರ್ಸ್ ಇಂಡಿಯಾಲಿ ಇಲ್ಲ, US ಅಲ್ಲಿ ಇದೆ, ಬಟ್ ವಾಟ್ ಇಸ್ ಡಿಫ್ರೆಂಟ್? ನಿಮ್ಗೆ ಏನು ಇಷ್ಟ ಆಯ್ತು ಈ ಕಾರಲ್ಲಿ? ಐ ಥಿಂಕ್
ಐ ಥಿಂಕ್ ಬ್ಯಾಲೆನ್ಸ್ ಅನ್ನೋದನ್ನ ಮೇಂಟೈನ್ ಮಾಡಿದ್ದಾರೆ. ಬಿಕಾಸ್ ಈ ಫೀಚರ್ಸ್ ಕೊಡೋದಕ್ಕೆ ಕೆಲವು ಬ್ರ್ಯಾಂಡ್ಸ್ ಗಳೆಲ್ಲ ಆಲ್ಮೋಸ್ಟ್ 1.25 ಕೋಟಿ ಎಲ್ಲ ಇದೆ ಬ್ರೋ ಈ ಕಾರ್ಗಳಲ್ಲಿ. ಬಟ್ ಒಂದು 43 ವೇರಿಯಂಟ್ಸ್ ಕೂಡ ಕೊಟ್ಟಿದ್ದಾರೆ. ಡೈನಾಮಿಕ್ ಅಂತೆ, ಆಮೇಲೆ ಪರ್ಫಾರ್ಮೆನ್ಸ್, ಸೆಂಟ್ರಲಿ ಇದು ಪ್ರೀಮಿಯಂ ಅಂತ ಒಂದು ಕೊಟ್ಟಿದ್ದಾರೆ. ಐ ಥಿಂಕ್ ಪ್ರೀಮಿಯಂ ಅನ್ನೋದೊಂದು ನನಗೆ ಯಾವುದೇ ಗಾಡಿಯಲ್ಲಿ ಪ್ರಾಕ್ಟಿಕಾಲಿಟಿ ತುಂಬಾ ಮುಖ್ಯ. ಅವರು ಸಾವಿರಾರು ಫೀಚರ್ಸ್ ಕೊಟ್ಟಿಲ್ಲಿ ಅದ್ರಲ್ಲಿ ರೇಂಜ್ ಇಲ್ಲ, ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ ಅಂದ್ರೆ ಲೈಕ್ ವಾಟ್ಸ್ ದ ಪಾಯಿಂಟ್ ಆಫ್ ಬೈಯಿಂಗ್ ದ ಕಾರ್? ಸೊ ಈ ಕಾರಲ್ಲಿ ನಿಮ್ಗೆ ಒಳ್ಳೆ ರೇಂಜ್ ಇದೆ ಗುರು. ಬಿಕಾಸ್ 650 ಕಿಲೋಮೀಟರ್ ರೇಂಜ್ ತೋರಿಸ್ತಾ ಇತ್ತು. ಬಟ್ ಮಿನಿಮಮ್ ನಿಮ್ಗೆ 550 ಕಿಲೋಮೀಟರ್. ಈಗ ಎಲ್ಲೇ ಹೋಗ್ತೀವಿ, ಲೆಟ್ಸ್ ಸೇ ನಾವು ಈಗ ಬೆಂಗಳೂರಿಂದ ಹೈದರಾಬಾದ್ ಹೋಗ್ತೀವಿ ಅನ್ಕೊಳ್ಳಿ, 600 ಕಿಲೋಮೀಟರ್ ಇದೆ ಅದು. ಸೊ ಸೆಂಟ್ರಲ್ ಎಲ್ಲರ ಗ್ಯಾಪ್ ಅಲ್ಲಿ ಒಂದು ಚಾರ್ಜ್ ಹಾಕೊಂಡ್ರೆ ಸಾಕು, ಆರಾಮಾಗಿ ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಚಾರ್ಜ್ ಹಾಕೊಂಡ್ರೆ ನೀವು ಹೈದರಾಬಾದ್ ರೀಚ್ ಆಗ್ಬಿಡ್ತೀರಾ. ಅದೇ ಡಿಸಿ ಚಾರ್ಜಿಂಗ್ ಆಪ್ಷನ್ ಕೂಡ ಇದೆ. ಡಿಸಿ ಚಾರ್ಜಿಂಗ್ 150 ಕಿಲೋವಾಟ್ ಅಷ್ಟು ಸಪೋರ್ಟ್ ಮಾಡುತ್ತೆ. ಇನ್ ಸ್ವಲ್ಪ ಕೊಡ್ಬೋದಾಗಿತ್ತು. ಕೆಲವು ಕಾರ್ಗಳೆಲ್ಲ ಇನ್ನೂ ಎಕ್ಸ್ಪೆನ್ಸಿವ್ ಕಾರ್ಗಳಲ್ಲಿ, ಪೋರ್ಷಾ ಮತ್ತೆ ಈ BMW ಕಾರ್ಸ್ ಅಲ್ಲಿ 200-250 ವಾಟ್, ಈವನ್ GLE ಮತ್ಲಬ್ ಮರ್ಸಿಡೀಸ್ ಎಲೆಕ್ಟ್ರಿಕ್ ಕಾರ್ಸ್ ಗಳಲ್ಲಿ ಕೂಡ ಆಲ್ಮೋಸ್ಟ್ ತುಂಬಾನೇ ಈಗ ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ಸ್ ಇದೆ. ಬಟ್ 150 ಕಿಲೋವಾಟ್ ಟಾಪ್ ಎಂಡ್ ವೇರಿಯಂಟ್ಸ್ ಅಲ್ಲಿ ಐ ಥಿಂಕ್ ಇಟ್ಸ್ ರಿಯಲಿ ಗುಡ್. ಸೊ ಇನ್ನೊಂದು ಏನಂದ್ರೆ ಪ್ರಾಕ್ಟಿಕಲ್ ಬಿಟ್ಸ್ ನ ಇವ್ರು ಮರ್ತೋಗಿಲ್ಲ. ಸೊ ಯೂಶಲಿ ಏನಾದ್ರು ಮ್ಯಾನುಫ್ಯಾಕ್ಚರರ್ಸ್ ಪ್ರೀಮಿಯಂ ಅಂತ ಹೋಗಿ ಎಲ್ಲ ಬಟನ್ಸ್ ತೆಗ್ದಾಕ್ಬಿಡ್ತಾರೆ. ಈಗ ಟೆಸ್ಲಾ ನೋಡಿ, ನೀವು ರಿವರ್ಸ್ ಹೋಗ್ಬೇಕಂದ್ರೂ ಡಿಸ್ಪ್ಲೇ ಅಲ್ಲೇ ರಿವರ್ಸ್ ಹೋಗ್ಬೇಕು. ಆ ತರ ಮಾಡ್ಲಿಲ್ಲ ಇದರಲ್ಲಿ. ಸೊ ಪ್ರಿಟಿ ಸಿಂಪಲ್ ಆಗಿ ಇಟ್ಟಿದ್ದಾರೆ. ಅಂಡ್ ಆಲ್ ಆಫ್ ದಟ್ ಪಾರ್ಟ್ಸ್ ಇದೆಯಲ್ಲ ತುಂಬಾ ಪ್ರೀಮಿಯಂ ಆಗಿದೆ. ಸ್ವಿಚ್ ಗೇರ್ ಆಗಿರ್ಬೋದು, ಈ ಡ್ರೈವ್ ಶಿಫ್ಟ್ ನಾಬ್ ಆಗಿರ್ಬೋದು, ಈ ಕ್ರಿಸ್ಟಲ್ ಫಿನಿಶ್, ಈ ರೋಟರಿ ಸ್ವಿಚಸ್, ಇದೆಲ್ಲ ಆಕ್ಚುಲಿ ತುಂಬಾನೇ ಚೆನ್ನಾಗಿದೆ. ಐ ರಿಯಲಿ ಲೈಕ್ ಇಟ್. ಪರ್ಫಾರ್ಮೆನ್ಸ್ ಕೂಡ ಗುರು, ಲೈಕ್ ಪರ್ಫಾರ್ಮೆನ್ಸ್ ಹೇಳೋ ಅವಶ್ಯಕತೆನೇ ಇಲ್ಲ. ರಿಯಲಿ ಗುಡ್ ಹ್ಯಾಂಡ್ಲಿಂಗ್, ಒಳ್ಳೆ ಹ್ಯಾಂಡ್ಲಿಂಗ್ ಇದೆ ಬ್ರೋ ಗಾಡಿಯಲ್ಲಿ. ಲೈಕ್ ನಾವು ಕಾರ್ನರ್ಸ್ ಅಲ್ಲಿ ಹೋದ್ರೆ ಸೊ ಟರ್ನಿಂಗ್ ರೇಡಿಯಸ್ ಬಂದು 5.7 ಮೀಟರ್ಸ್ ಏನೋ ಕೊಟ್ಟಿದ್ದಾರೆ ಯೂ ಟರ್ನ್ಸ್ ಎಲ್ಲ ತಗೊಳ್ಳೋದಕ್ಕೆ. 5.7 ಮೀಟರ್ ಎಲ್ಲ ಆರಾಮಾಗಿ ನ್ಯಾಟ್ರಲ್ ಎಷ್ಟು ಈಸಿಯಾಗಿ ತಿರುಗಿಬಿಡುತ್ತೆ ನೋಡಿ. ಈಗಲೂ ಅಷ್ಟೇ ಸ್ಟೀರಿಂಗ್ ಫೀಡ್ಬ್ಯಾಕ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಇದು ನಮಗೆ ಎಲೆಕ್ಟ್ರಿಕ್ ಕಾರ್ ಅನ್ಸಲ್ಲ ಅಲ್ವಾ, ಒಂಥರ ಪೆಟ್ರೋಲ್ ಕಾರ್ಗೆ ಮ್ಯಾಚ್ ಮಾಡೋ ತರ ಅನ್ಸುತ್ತೆ. ಯಾಕೆ ಅಂತ ನಾನು ಹೇಳ್ತೀನಿ. ಬಿಕಾಸ್ ತುಂಬಾ ಎಲೆಕ್ಟ್ರಿಕ್ ಕಾರ್ಸ್ ಅಲ್ಲಿ ರೀಜನರೇಟಿವ್ ಬ್ರೇಕಿಂಗ್ ಅಂತ ಇರುತ್ತೆ. ಆಕ್ಸಿಲರೇಷನ್ ಕೂಡ ಪೆಟ್ರೋಲ್ ಕಾರ್ ಅಲ್ಲಿ ನಮ್ ಫಸ್ಟ್ ಗೇರ್ ಇಂದ ಸೆಕೆಂಡ್ ಗೇರ್ ಹೋಗಿ ಆ ಟ್ರಾನ್ಸ್ಮಿಷನ್ ಹೋಗೋದು ಸ್ವಲ್ಪ ಲ್ಯಾಗ್ ಇದ್ದೇ ಇರುತ್ತೆ. ಬಟ್ ಇದರಲ್ಲಿ ಡೈರೆಕ್ಟ್ ಮೋಟರ್ ಅಲ್ಲ, ಲೈಕ್ ಕಾನ್ಸ್ಟೆಂಟ್ ಆಗಿ ಪವರ್ ಕಿಕ್ಕಿನ್ ಆಗಿರುತ್ತೆ ಇನ್ಸ್ಟೆಂಟ್ ಆಗಿ. ಸೊ ಈಗ ಲೈಕ್ ಮೋಟರ್ ಇಲ್ಲ ಇಂಜಿನ್ ಒಂದ್ ಗೇರ್ ಇಂದ ಇನ್ನೊಂದ್ ಗೇರ್ ಹೋಗೋ ಅವಶ್ಯಕತೆ ಇಲ್ವಲ್ಲ. ಸೊ ಅದರಿಂದ ನಿಮ್ ಪವರ್ ಡೆಲಿವರ್ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ ಯೂಶಲಿ ನಾರ್ಮಲ್ ಈ ರೇಂಜ್ ಕಾರ್ಸ್ ಅಲ್ಲಿ. ಬಟ್ ಇದರಲ್ಲಿ ಇನ್ಸ್ಟೆಂಟ್ ಪವರ್ ಲ್ಯಾಗ್ ಇಲ್ಲ ಇದರಲ್ಲಿ ಒಂಚೂರು. ಕರೆಕ್ಟ್. ಏನಂದ್ರೆ ಕೆಲವುದ್ರಲ್ಲಿ ಅಬ್ರಪ್ಟ್ ಆಗಿ ಬರುತ್ತೆ, ಆಟ್ ಮಾಡಿದ ತಕ್ಷಣ ಲೈಕ್ ಹಾರ್ಟ್ ಅಟ್ಯಾಕ್ ಬಂದ್ಬಿಡ್ಬೇಕು. ಇನಿಷಿಯಲ್ ಇದೆಯಲ್ಲ ಸ್ವಲ್ಪ ಲೀನಿಯರ್ ಕೊಟ್ಟಿದ್ದಾನೆ. ಬಟ್ ಒನ್ಸ್ ಯು ಮೂವ್ ಅಲ್ಲ, ಇಟ್ ಪಿಕ್ಸ್ ಇನ್ ದ ಪರ್ಫಾರ್ಮೆನ್ಸ್. ಸೊ ದಟ್ ಈಸ್ ವೆರಿ ವೆರಿ ನೈಸ್. ನನಗದು ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ಅಟ್ ದ ಸೇಮ್ ಟೈಮ್ ಇದು ಸ್ಲೋ ಅಂತ ಹೇಳಕ್ಕೂ ಆಗಲ್ಲ, ಒಳ್ಳೆ ಪರ್ಫಾರ್ಮೆನ್ಸ್. ಲೈಕ್ ಆಬ್ವಿಯಸ್ಲಿ 3.8 seconds ಆಕ್ಚುಲಿ ಕರೆಕ್ಟ್ ಆಗಿರೋ ರೋಡ್ಸ್ ಇದ್ರೆ ಇನ್ನೂ ಕಮ್ಮಿ ಮಾಡ್ಬೋದು. ಅದಕ್ಕಿಂತ ನೋಡಿ ಈ ತರ ರೋಡ್ಸ್ ಇದ್ರೆ ಆರಾಮಾಗಿ ಹೋಗ್ತಾನೆ ಇರ್ಬೋದು. ಆಲ್ಮೋಸ್ಟ್ ಇನ್ಸ್ಟೆಂಟ್ ಆಗಿ 100 ಆಲ್ಮೋಸ್ಟ್ ಹೋಗ್ಬಿಟ್ಟಿದೀವಿ. ಜಸ್ಟ್ 3 seconds ಅಲ್ವಾ. ಇನ್ನೊಂದು ವಿಷಯ ಏನಂದ್ರೆ ಬ್ರೋ, ಈಗ ಸಿಟ್ರೋಯನ್, ಈ ಟಾಟಾ, ಮಹೇಂದ್ರ ಇವರೆಲ್ಲ ಕಾಂಪೋನೆಂಟ್ಸ್ ಬಂದು ಚೈನಾದಿಂದಾನೇ ತಗೊಂಡ್ಬರೋದು. ಬಟ್ ಈ ಕಂಪನಿ ಇದೆಯಲ್ಲ, ಇವರೇ ಗುರು ಮ್ಯಾನುಫ್ಯಾಕ್ಚರ್ ಮಾಡೋದು. ಸೇಲ್ಸ್ ಪ್ರೊಕ್ಯೂರ್ ಮಾಡ್ಕೊಂಡ್ರು, ಅಲ್ಲೇ ರಾ ಮೆಟೀರಿಯಲ್ ಸಿಗುತ್ತೆ ಅವ್ರಿಗೆ, ಅಲ್ಲೇ ಪ್ರೊಕ್ಯೂರ್ ಮಾಡ್ತಾರೆ. ಅದರಿಂದ ಏನಂದ್ರೆ ಕ್ವಾಲಿಟಿ ಲೆವೆಲ್ಸ್ ತುಂಬಾನೇ ಇದೆ. ಬ್ಯಾಟರೀಸ್ ಇವರೇ ಮಾಡ್ತಾರೆ. ಇವರೆಲ್ಲ ನಮ್ಮವರೆಲ್ಲ ಹೋಗಿ ತಗೊಂಡ್ಬರೋದು ಬ್ಯಾಟರೀಸ್ ಇದೆಲ್ಲ. ಅದರಿಂದ ಏನಾಗ್ಬಿಟ್ಟಿದೆ ಅಂದ್ರೆ ದೇ ಹ್ಯಾವ್ ರಿಯಲಿ ಗುಡ್ ಥರ್ಮಲ್ ಮ್ಯಾನೇಜ್ಮೆಂಟ್. ಬ್ಯಾಟರಿ ಥರ್ಮಲ್ ಮ್ಯಾನೇಜ್ಮೆಂಟ್ ಇಸ್ ರಿಯಲಿ ಅಬ್ಸಲ್ಯೂಟ್ಲಿ ವೆರಿ ಗುಡ್. ಬಿಕಾಸ್ ನಾವು 190-200 ರೀಚ್ ಆದಾಗಲೂ ಇಟ್ ಡಸಂಟ್ ಶೋ ಎನಿ ಸೈನ್ಸ್ ಆಫ್ ಓವರ್ ಹೀಟಿಂಗ್ ಆರ್ ಹೀಟಿಂಗ್ ಇಶ್ಯೂ ಆ ಥರ ಏನು ಇಲ್ವೇ ಇಲ್ಲ. ಥರ್ಮಲ್ ಮ್ಯಾನೇಜ್ ಇಸ್ ಎಕ್ಸಲೆಂಟ್. ಬೆಳಗ್ಗೆಯಿಂದ ಚಚ್ತಾ ಇದೀವಿ ಗಾಡಿನ, ಸ್ಟಿಲ್ ಸೋ ಕಂಫರ್ಟಬಲ್. ಹಾಗೆ ಇದನ್ನ ಈ ಬ್ಯಾಟರಿ ಪ್ಯಾಕ್ ಪ್ಲಾಟ್ಫಾರ್ಮ್ ಬಂದು ಬ್ಲೇಡ್ ಅಂತಾರೆ. ಇದನ್ನ ಬ್ಲೇಡ್ LFP ಬ್ಯಾಟರಿ ಪ್ಯಾಕ್ ಅಂತ. ಯೂಶಲಿ ನಿಮ್ ಬೇರೆ ಕಾರ್ಸ್ ಅಲ್ಲಿ ಲಿಥಿಯಂ ಅಯಾನ್ ಬ್ಯಾಟರಿ ಪ್ಯಾಕ್ ಇರುತ್ತೆ. ಸೊ ಇದರಲ್ಲಿ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಅಡ್ವಾಂಟೇಜಸ್ ಏನಂದ್ರೆ ನಿಮ್ಗೆ ಲಾಂಗ್ ಲಾಸ್ಟಿಂಗ್ ಬ್ಯಾಟರಿ ಸಿಗುತ್ತೆ, ಪವರ್ ಡೆಲಿವರಿ ಸ್ವಲ್ಪ ಜಾಸ್ತಿ ಮಾಡಬಹುದು. ಬಟ್ ಇದರಲ್ಲಿ ಏನೋ ಒಂದು ಡಿಸ್ಅಡ್ವಾಂಟೇಜ್ ಅಂದ್ರೆ ಯು ಕ್ಯಾನ್ ಡೂ ಫಾಸ್ಟ್ ಚಾರ್ಜಿಂಗ್. ಅದರಿಂದಾನೇ ಇವರು ತುಂಬಾ ಫಾಸ್ಟ್ ಚಾರ್ಜಿಂಗ್ ಅನ್ನು ಮಾಡಕ್ಕಾಗಲ್ಲ ಬ್ರೋ, ಯಾಕಂದ್ರೆ ಲಿಥಿಯಂ ಅಯಾನ್ ಅಲ್ಲಿ ಸ್ವಲ್ಪ ಜಾಸ್ತಿ. ಸೊ ಅದರಿಂದ ಬೇರೆ ಕಾರ್ಸ್ ಅಲ್ಲಿ ನಿಮ್ಗೆ ಫಾಸ್ಟ್ ಚಾರ್ಜಿಂಗ್ ಜಾಸ್ತಿ ಆಗುತ್ತೆ. ಬಟ್ ಈ LFP ಬ್ಯಾಟರೀಸ್ ನಿಮ್ಗೆ ಲೈಫ್ ಜಾಸ್ತಿ ಬರುತ್ತೆ. ಇದರಿಂದಾನೇ ಇವರು 5 ಲಕ್ಷ 10 ಲಕ್ಷ ಎಲ್ಲ ಅಸಾಲ್ಟ್ ಆಗಿ ಕೊಡ್ತಾ ಇದ್ದಾರೆ ವಾರಂಟಿ. ದಿಸ್ ಬ್ಯಾಟರೀಸ್ ಆಫ್ ಟೆಸ್ಟೆಡ್ ಫಾರ್ ದಟ್ ಲಾಂಗ್ ಅಂತೆ. ಬಟ್ ಇವ್ರು ಕೊಡ್ತಾ ಇರೋದು ನಿಮ್ಗೆ 5 ವರ್ಷ ವಾರಂಟಿ, 1.5 ಲಕ್ಷ 2 ಲಕ್ಷ ಕಿಲೋಮೀಟರ್ಸ್ ನಿಮ್ಗೆ ವಾರಂಟಿ ಕೊಡ್ತಾ ಇದ್ದಾರೆ, ಎಕ್ಸ್ಟೆಂಡೆಡ್ ವಾರಂಟಿ. ಬಟ್ ಟೆಸ್ಟಿಂಗು, ನೇಲ್ ಟೆಸ್ಟಿಂಗು, ಮತ್ತೆ ಒಂದು ಲಾರಿ
ಲಾರಿನೇ ಈ ಬ್ಯಾಟ್ರಿ ಮೇಲೆ ಹೋದ್ರೂ ಏನೂ ಆಗಲ್ಲಂತೆ. ಸೊ ಆ ತರ ಟೆಸ್ಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ಪ್ಲಸ್ ನಿಮ್ಗೆ ಚಾಸೀಸ್ ಅಲ್ಲಿ ತುಂಬಾ ಜನಕ್ಕೆ ಇಂಜಿನಿಯರಿಂಗ್ ಆಗಿದ್ರೆ ಅರ್ಥ ಆಗುತ್ತೆ ಇದೆಲ್ಲ, ಇಲ್ಲ ಅಂದ್ರೆ ನಾನು ಸಿಂಪ್ಲಿಫೈ ಮಾಡಿ ಹೇಳ್ತೀನಿ. ಇದ್ರಲ್ಲಿ ಏನಂದ್ರೆ ನಿಮ್ಗೆ ಪ್ಲಾಟ್ಫಾರ್ಮ್ ಇರುತ್ತಲ್ಲ, ಯೂಶಲಿ ಟಾಟಾ ನೆಕ್ಸಾನ್ ಇದೆಯಲ್ಲ, ಅದು ಆಲ್ರೆಡಿ ಪೆಟ್ರೋಲ್ ಇಲ್ಲ ಡೀಸೆಲ್ ಕಾರ್ ಮಾಡಿದ್ದನ್ನ ಇವಿ ಕನ್ವರ್ಟ್ ಮಾಡಿದ್ದಾರೆ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಆ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತಲ್ವಾ, ಈ ಪವರ್ ಟ್ರೈನ್ ಹೋಗೋದು, ಮುಂದೆ ಇಂಜಿನ್ ಬೇ ಎಲ್ಲ ಇರುತ್ತಲ್ಲ, ಸೊ ಆ ಚಾಸಿನ ಡಿಸೈನ್ ಮಾಡಿರೋದೇ ಪೆಟ್ರೋಲ್ ಡೀಸೆಲ್ಗೋಸ್ಕರ, ಇಂಜಿನ್ ಬೇ ಅದೆಲ್ಲ ಕೂರುತ್ತಾರೆ. ಈಗ ಸಡನ್ ಆಗಿ ನಾವು ಫ್ಲೋರ್ ಬೋರ್ಡ್ ಅಲ್ಲಿ ಬ್ಯಾಟ್ರಿ ಹಾಕ್ಬಿಟ್ರೆ ಸೆಟ್ ಆಗಲ್ಲ. ಅದೇ ಟಾಟಾ ಪಂಚ್ ಹೊಸದಾಗಿ ಲಾಂಚ್ ಮಾಡಿದ್ರಲ್ಲ, ಅದು ಬಾರ್ನ್ ಎಲೆಕ್ಟ್ರಿಕ್ ಪ್ಲಾಟ್ಫಾರ್ಮ್. ಸೊ ಈಗ ಸಿಟ್ರಾಯನ್ ಹೋಯ್ತು, ಅದು ಬಿಡಿ. ಅಂದ್ರೆ ಅದು ಬೇರೆ ಸೆಗ್ಮೆಂಟ್ಗೆಲ್ಲ ಬರುತ್ತೆ, ಇದು ಒಂದೇ ಲಕ್ಸುರಿ ಇದೀವಿ. ಬೀಟ್ ಮಾಡ್ಬೇಕು. ಚೆನ್ನಾಗಿದೆ ಅದು. ಸಿಟ್ರಾಯನ್ C3 ಎಲೆಕ್ಟ್ರಿಕ್ ಕಾರ್ ಹೋಗ್ತಿದೆ ಅದು, ಬಟ್ ಅದು 15 ಲಕ್ಷ 10 ಲಕ್ಷದಲ್ಲಿ ಸಿಗುತ್ತೆ. ಮ್ಯಾನುಫ್ಯಾಕ್ಚರರ್ ಬಗ್ಗೆ ಮಾತಾಡೋಣ. ಇಂಡಿಯಾಲಿ BYD ಅಷ್ಟು ಫೇಮಸ್ ಆಗಿಲ್ಲ. ಇಟ್ಸ್ ಅ ವೆರಿ ನ್ಯೂ ಬ್ರ್ಯಾಂಡ್. ಟಾಟಾ ಪಂಚ್ ಇದೆ ಅಲ್ಲ, ಟಾಟಾ ಪಂಚ್ ಬಂದು ನಮ್ಗೆ ದ ಪ್ಲಾಟ್ಫಾರ್ಮ್ ಬಂದು ಬಾರ್ನ್ ಎಲೆಕ್ಟ್ರಿಕ್ ಪ್ಲಾಟ್ಫಾರ್ಮ್. ಈಗ ಇಂಗ್ಲೋ ಅಂತ ಮಹೇಂದ್ರದವ್ರು ನೆಕ್ಸ್ಟ್ ಲಾಂಚ್ ಮಾಡ್ತಾರೆ, ಟಾಟಾದವರು ನೆಕ್ಸ್ಟ್ ಕಾರ್ಸ್ ಬರುತ್ತಲ್ಲ, ಅದೆಲ್ಲ ಎಲೆಕ್ಟ್ರಿಕ್ ಪ್ಲಾಟ್ಫಾರ್ಮ್. ಬಟ್ ನೆಕ್ಸೋನ್ ಆ ಪ್ಲಾಟ್ಫಾರ್ಮ್ ಇಲ್ಲ. ಸೊ ಅದರಿಂದ ಏನಂದ್ರೆ ಹಿಂದೆ ನಿಮ್ಗೆ ಗ್ರೌಂಡ್ ಕ್ಲಿಯರೆನ್ಸ್ ಆಗಿರ್ಬೋದು, ನೀವು ಹಿಂದೆ ಕೂರ್ತಾರಲ್ಲ, ಕಂಫರ್ಟೇ ಇರಲ್ಲ ಬ್ರೋ. ಲೈಕ್ ಲಿಟ್ರಲಿ ನೋ ಕಂಫರ್ಟ್, ಬಿಕಾಸ್ ಬ್ಯಾಟ್ರಿ ಎಷ್ಟು ಹೈಟ್ ಇರುತ್ತೆ ಅಂದ್ರೆ ನೀವು ಲಿಟ್ರಲಿ ಏನಾದ್ರೂ ಒಂದು ಬೆಂಚ್ ಹಾಕ್ಬಿಟ್ಟು ಬೆಂಚ್ ಮೇಲೆ ಕೂತಂಗಿರುತ್ತೆ. ಸೊ ದಟ್ಸ್ ವೈ ಇದ್ರಲ್ಲಿ ಆ ತರ ನಿಮ್ಗೆ ಹಿಂದೆ ಫೀಲ್ ಆಗೋದಿಲ್ಲ. ಸೊ ಇದು ಫ್ಲೋರ್ ಬೋರ್ಡ್ ಇದೆಯಲ್ಲ, ಕಂಪ್ಲೀಟ್ ಫ್ಲಾಟ್ ಆಗಿರುತ್ತೆ. ಸೊ ಲೈಕ್ ಮೈನ್ಯೂಟ್ ಅಡ್ವಾಂಟೇಜಸ್ ನಾವು ನೋಟಿಸ್ ಮಾಡ್ಬೇಕಷ್ಟೇ. ಹಾಗೆ ಬಿಕಾಸ್ ಇದು ಬ್ಯಾಟ್ರಿ ಅಷ್ಟು ಒಳಗಡೆ ಕೂರುತ್ತಲ್ಲ, ಏನಾದ್ರು ಆಕ್ಸಿಡೆಂಟ್ಸ್ ಆದಾಗೂ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಎಲ್ಲಾನು. ಬ್ಯಾಟ್ರಿ ಆರ್ಕಿಟೆಕ್ಚರನ್ನು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಪ್ಲಸ್ ಫೀಚರ್ಸ್ ಬಗ್ಗೆ ಲೈಕ್ ವೆಂಟಿಲೇಟೆಡ್ ಸೀಟ್ಸ್ ಇರ್ಬೋದು, ಈ ಡ್ಯೂಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್, ಈ ಓವರ್ ಲೆದರ್ ಫಿನಿಶ್, ಇದೆಲ್ಲ ಆಕ್ಚುಲಿ ಫೀಲ್ಸ್ ವೆರಿ ವೆರಿ ನೈಸ್. ಬಟ್ ಇದು ಒಂಥರ ಆಲ್ರೌಂಡರ್ ಅಂತಾನೆ ಅನ್ಬೇಕು. ಸೊ ಆಲ್ರೆಡಿ ಗೈಸ್, ಈ ಗಾಡಿನ ಓಡಿಸಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸೊ ಡೆಫಿನೆಟ್ಲಿ ಶೋರೂಮ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ವಿಸಿಟ್ ಮಾಡಿ. 3 ಮಾಡೆಲ್ಸ್ ಇದೆ ನಿಮ್ಗೆ. 40 ಲಕ್ಷದಿಂದ ಸ್ಟಾರ್ಟ್ ಆಗಿ 60 ಲಕ್ಷವರೆಗೂ ಆನ್ ರೋಡ್ ಹೋಗುತ್ತೆ. ಬಟ್ ಪ್ರೈಸ್ ನ ನೋಡ್ಬಿಡಿ, ಗಾಡಿನ ಒಂದ್ಸರಿ ಟೆಸ್ಟ್ ರೈಡ್ ಮಾಡಿ. ಡೆಫಿನೆಟ್ಲಿ ಇಟ್ಸ್ ವರ್ತ್ ಇಟ್ ಅಂತಾನೆ ಹೇಳ್ಬೇಕು. ಈ ಪ್ರೈಸ್ ಪಾಯಿಂಟ್ ಅಲ್ಲಿ ನಿಮ್ಗೆ ಈ ತರ ಗಾಡಿ, ಲೈಕ್ ಟನಲ್ ಬಂದಿದೆ, ಫುಲ್ ಬ್ಲ್ಯಾಕ್ ಔಟ್ ಆಗ್ಬಿಡಿದೆ. ಸೊ ಈ ಪ್ರೈಸ್ ಪಾಯಿಂಟ್ ಅಲ್ಲಿ ಯಾವುದೇ ಕಾರನೂ ಇಲ್ಲ. ಐ ಆಮ್ ಸೂಪರ್ ಇಂಪ್ರೆಸ್ ಗುರು. ಸೊ ಡೆಫಿನೆಟ್ಲಿ ನೀವು ಟೆಸ್ಟ್ ರೈಡ್ ಮಾಡಿ. ಆ್ಯಂಡ್ ಈ ಗಾಡಿ ಮೋರ್ ಡೀಟೇಲ್ಸ್ ನಾವು ರೇಂಜ್ ಟೆಸ್ಟ್ ಏನಾದರೂ ಮಾಡಿದಾಗ ನಾನು ಚಾನಲಲ್ಲಿ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ಅದುವರೆಗೂ ಚಾನಲ್ ನೋಡ್ತಾ ಇರಿ, ಚಾನಲ್ಗೆ ಲೈಕ್ ಮಾಡಿ, ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇರಿ. ಸೊ ಥ್ಯಾಂಕ್ ಯು ಚೇತನ್ ಬ್ರೋ. ಥ್ಯಾಂಕ್ಸ್ ಅ ಲಾಟ್ ಪ್ರದೀಪ್. ಈ ಥರ ವಿಡಿಯೋಸ್ ಮಾಡ್ತಾ ಇರೋಣ, ಈ ಥರ ಲಕ್ಸುರಿ ಕಾರ್ಸು, ಎಲೆಕ್ಟ್ರಿಕ್ ಕಾರ್ಸು ಎಲ್ಲ ರಿವ್ಯೂಸ್ ಮಾಡೋಣ ಇನ್ನು ಮುಂದೆ. ಒಳ್ಳೊಳ್ಳೆ ಕಂಟೆಂಟ್. ಸಿಕ್ಕಾಪಟ್ಟೆ ಮಜಾ ಆಯಿತು. ಬೆಳಗ್ಗೆ 4 ಗಂಟೆಗೆ ಬಿಟ್ಟಿದ್ದು, ಇವಾಗ ಆಲ್ಮೋಸ್ಟ್ 5 ಗಂಟೆ ಆಯಿತು. ಸೊ ಆಲ್ಮೋಸ್ಟ್ 13 hours. ಎಕ್ಸಲೆಂಟ್. ಬಟ್ ಇಟ್ ವಾಸ್ ವರ್ತ್ ಇಟ್ ಅಂತಾನೆ ಹೇಳ್ಬೇಕು. ಖುಷಿ ಆಯ್ತು ಗುರು. ಬಟ್ ಈ ಗಾಡಿ ರೇಂಜ್ ಟೆಸ್ಟ್ ಆ ಥರ ಮಾಡಿದಾಗೆಲ್ಲ ನಾನು ಅಪ್ಡೇಟ್ ಮಾಡ್ತೀನಿ. ಇವ್ರದ್ರಲ್ಲೇ ಐಟೋಸ್ 3 ಅಂತ ಒಂದು, E6 ಅಂತ ಒಂದು, ಇನ್ನೂ ಎಲೆಕ್ಟ್ರಿಕ್ ಕಾರ್ಸ್ಗಳಿದೆ. ಆ್ಯಂಡ್ ಬೇರೆ ಕಾರ್ಸ್ಗಳು ನಿಮ್ಗೆ ಯಾವ್ದು ರಿವ್ಯೂಸ್ ಬೇಕು ಅಂತ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ಸಿಗೋಣ. ಟೇಕ್ ಕೇರ್. ಬಾಯ್. ಜೈ ಕರ್ನಾಟಕ. See you.